ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನನ್ನ ಹೇಗ್ ಪ್ರಾರ್ಥನೆ ಮಾಡ್ಬೇಕು ಅಂತ ನನಗೆ ಸೀರಿಯಸ್ ಆಗಿ ನನಗಂತೂ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಬಾರಿ ಈ ಅರ್ಥಗಳನ್ನ ಹೇಳ್ತಾ ಹೇಳ್ತಾ ಅತ್ತಿದ್ದೂ ಉಂಟು, ನಕ್ಕಿದ್ದೂ ಉಂಟು, ಸಮಾಧಾನ ಮಾಡ್ಕೊಂಡಿದ್ದೂ ಉಂಟು. ಆಲ್ ಇನ್ ಒನ್ ಅಂತ ಹೇಳ್ತಾರಲ್ಲ, ಆ ರೀತಿ ನಿಜಕ್ಕೂ ಸಹ ಹತ್ತಿದ್ದೀನಿ. ನಿಜಕ್ಕೂ ಎಷ್ಟೋ ಕಷ್ಟಗಳಿಗೆ ಈ ಭಗವದ್ಗೀತೆಯ ಅರ್ಥ ಹೇಳ್ತಾ, ಅರ್ಥ ತಿಳ್ಕೊಳ್ತಾ ಎಷ್ಟೋ ಕಷ್ಟಗಳು ಪರಿಹಾರ ಆಗಿದೆ ಅಂತ ಅಂದ್ರೂ ಸಹ ಖಂಡಿತ ತಪ್ಪಾಗೋದಿಲ್ಲ. ನಿನ್ನೆ ತರಗತಿಯಲ್ಲಿ ಅವನು ಹೇಳ್ತಾನೆ, ಆಣೆ ಮಾಡಿ ಹೇಳ್ತೀನಿ, ನಾನು ನನ್ನ ಭಕ್ತರನ್ನ ಪ್ರೀತಿಸ್ತೀನಿ ಅಂತ ಅಲ್ವಾ. ಪ್ರತಿಜಾನೆ ಪ್ರಿಯೋಸಿಮೆ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಅವ್ನು ಸುಮ್ಮನೆ ಹೇಳ್ತಾ ಇಲ್ಲ. ನಾನು ಪ್ರೀತಿಸ್ತೀನಿ ಅಂತ ನಾವೆಲ್ಲ ಹೇಳ್ತೇವಲ್ಲ, ಆ ತರ ಹೇಳ್ತಾ ಇಲ್ಲ. ಪ್ರತಿಜಾನೆ ಅಂದ್ರೆ ಆಣೆ ಮಾಡ್ತಾ ಇದ್ದೀನಿ. ಪ್ರಿಯೋಸಿ ಅಂತ ಅಂದ್ರೆ ನಾನು ಅಷ್ಟೊಂದು ಪ್ರೀತಿಸ್ತೀನಿ ಅಂತ. ಅಂದ್ರೆ ಅವನಿಗೇನ್ ಹೇಳ್ಬೇಕು ಅಂತ ನನಗೆ ಅದಕ್ಕೆ ಹೇಳಿದ್ದು, ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಹಾಗೇನೆ ಸರ್ವಧರ್ಮಾನ್ ಪರಿಚ್ಛೇದ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ತಾ ಮೋಕ್ಷ ಇಚ್ಛಾಮಿ ಮಾ ಶುಚಃ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಕಾಯಿಕ ಪೂಜೆ, ಮಾನಸಿಕ ಪೂಜೆ ಮತ್ತು ವಾಚಿಕ ಪೂಜೆಯನ್ನ ನಾವು ಮಾಡೋದ್ರಿಂದ ನಮ್ಮ ಜನ್ಮ ಜನ್ಮಗಳ ಪಾಪಗಳನ್ನ ತೊಳೆದು ನಮಗೆ ಮೋಕ್ಷವನ್ನ ಕೊಡ್ತಾನೆ. ನಿನಗಿದಕ್ಕೆ ಏನು ಡೌಟೇ ಪಡಬೇಡ. ಅಹಂ ತ್ವಾ ಸರ್ವ ಪಾಪೇಭ್ಯ ಅಂದ್ರೆ ಹೇಳ್ತಾರಲ್ಲ, ಜನ್ಮ ಜನ್ಮಗಳದು ಹಿಂದಿನ ಎಷ್ಟು ಜನ್ಮ ಎತ್ತಿದೀವೋ ಅಷ್ಟು ಪಾಪ, ಮುಂದೆ ನಾವು ಜನ್ಮ ಎತ್ತಬೇಕಾಗಿರೋ ಪಾಪ ಎಲ್ಲವನ್ನ ಅವನು ತೊಳೆದು ಹಾಕ್ಬಿಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಇವತ್ತಿನ ಶ್ಲೋಕಗಳಲ್ಲಿ ಏನ್ ಹೇಳ್ತಾನೆ ಅಂತ ಅಂದ್ರೆ, ಯಾರಿಗೆ ಈ ಭಗವದ್ಗೀತೆಯ 18 ಅಧ್ಯಾಯವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋದಿಕ್ಕೆ ಸಾಧ್ಯ, ಯಾರಿಗೆ ಅಷ್ಟನ್ನು ಬೋಧನೆ ಮಾಡೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹೋಗ್ತಾನೆ. ನಿಜಕ್ಕೂ ಸಹ ಇವತ್ತು ಅಷ್ಟೇ ನೋಟ್ಸ್ ಮಾಡ್ಬೇಕಾದ್ರೆ ನನ್ ಕಣ್ ತುಂಬಂತು. ಯಾಕೆ ಅಂತ ಅಂದ್ರೆ, ನಮಗೆ ಇಷ್ಟ ದಿನ ಯಾಕೆ ಇದ್ರ ಅರ್ಥ ಗೊತ್ತಾಗ್ಲಿಲ್ಲ? ಏಕೆಂದ್ರೆ ಹೇಳ್ತಾರಲ್ಲ, ಒಂದು ಬಾರಿ ಕೃಷ್ಣ ಅಂತ ಕರಿಬೇಕು ಅಂದ್ರೇನೆ ನಮ್ಮ ಜನ್ಮ ಜನ್ಮಗಳ ಪಾಪ ಕಳೆದಿರ್ಬೇಕಂತೆ. ಇನ್ನು ಭಗವದ್ಗೀತೆಯ 701 ಶ್ಲೋಕಗಳ ಅರ್ಥವನ್ನ ನಾವು ತಿಳ್ಕೋಬೇಕು, ನಾವು ಹೇಳ್ಬೇಕು ಅಂತ ಅಂದ್ರೆ ನಾವು ಎಷ್ಟು ಪುಣ್ಯ ಮಾಡಿದೀವಿ ಅಂತ ಇವತ್ತಿನ ಶ್ಲೋಕದಲ್ಲಿ ಅರ್ಥ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾರಾದ್ರೂ ಇನ್ನೂ ಕೇಳಿಲ್ಲ, ಯಾವುದೋ ಮಿಸ್ ಆಗಿದೆ ಅಂತ ಅಂದ್ರೆ ದಯವಿಟ್ಟು ಕೇಳಿ. ಯಾಕೆ ಅಂತಂದ್ರೆ ನಮ್ಮ ಜನ್ಮ ಜನ್ಮಗಳ ಪಾಪಗಳನ್ನ ತೊಳೆದು ಹಾಕುವಂತಹ ಶಕ್ತಿ ಈ ಭಗವದ್ಗೀತೆಗೆ ಇದೆ. ಹೇಳಿದ್ನಲ್ಲ, ಇದು ತುಂಬಾ ಮೀನಿಂಗ್ಫುಲ್ ಕ್ಲಾಸ್. ಅದು ಇವತ್ತು ತಗೊಳ್ತಾ ಇರೋದಂತೂ ಇನ್ನೂ ಅರ್ಥಗರ್ಭಿತವಾಗಿದೆ. ಅವನು ಹೇಳ್ತಾರಲ್ಲ, ನನಗೆ ಮುಗ್ದು ಹೋಗ್ತಾ ಇದೆಯಾ ಅನ್ನೋದಕ್ಕಿಂತ ಇನ್ನೂ 1000 ಶ್ಲೋಕ ಇರಬಾರ್ದಾಗಿತ್ತ, ಇನ್ನೂ ಅವ್ನು ನಮ್ ಜೊತೆ ಮಾತಾಡಬಾರ್ದಿತ್ತ ಅಂತ ನಿಜಕ್ಕೂ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಒಂದೊಂದು ಶ್ಲೋಕಗಳ ಅರ್ಥವೂ ಸಹ ಅಷ್ಟೊಂದು ತುಂಬಾ ಡೀಪ್ ಆಗಿದೆ. ಹೇಳ್ತಾ ಹೋಗ್ತಾನೆ. ಅಂದ್ರೆ ಇದನ್ನ ಯಾರಿಗೆ ಹೇಳಬೇಕು ಅಂತ ಫಸ್ಟ್ ಹೇಳ್ತಾ ಹೋಗ್ತಾನೆ. ಅಂದ್ರೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ನಾವ್ ಯಾರಿಗೆ ಹೇಳ್ಬೇಕು ಭಗವದ್ಗೀತೆ ಅರ್ಥವನ್ನ ಅಂತ. ಇದನ್ನು ತೇ ನನ್ನಿಂದ ನಾ ಎಂದಿಗೂ ಇಲ್ಲ, ಅತ ಪಾಸ್ಮಯ ಅಂದ್ರೆ ತಪಸ್ಸು ಮಾಡದೇ ಇರುವವರಿಗೆ, ನ ಎಂದಿಗೂ ಇಲ್ಲ, ಅಭಕ್ತಯ ಭಕ್ತನಲ್ಲದವನಿಗೆ, ಕದಾಚನ ಯಾವ ಕಾಲದಲ್ಲಿಯೂ, ನ ಎಂದಿಗೂ ಇಲ್ಲ, ಚ ಕೂಡ, ಅಶುಶ್ರುಪತ್ನೆ ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗದೇ ಇರುವವನು, ವಾಚ್ಯಂ
ಹೇಳಲ್ಪಟ್ಟ ತಕ್ಕದ್ದು. ನ ಎಂದಿಗೂ ಇಲ್ಲ, ಚ ಕೂಡ, ಮಾಂ ನನ್ನತ್ತ, ಯಹ ಯಾರು, ಅಭ್ಯಸೂಯತಿ ಅಂದ್ರೆ ಅಸೂಯೆ ಪಡುತ್ತಾನೋ. ಅಂದ್ರೆ ನೋಡು, ಈ ಭಗವದ್ಗೀತೆ ಅಂತ ಏನು ಈ ಶ್ಲೋಕಗಳಿದೆ, ಇದರ ಅರ್ಥ ಇದೆ, ಇದು ಉಳಿದ ಶ್ಲೋಕಗಳ ಹಾಗೆ, ಉಳಿದ ಪಾರಾಯಣ ಮಾಡ್ತೀವಲ್ಲ ಆ ತರಹದ ಶ್ಲೋಕಗಳ ಹಾಗೆ ಅಲ್ಲ. ಇದು ತುಂಬಾ 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 ರಹಸ್ಯವಾಗಿರೋದು. ಯಾಕೆ ರಹಸ್ಯವಾಗಿರೋದು? ಇದರಲ್ಲಿ ನಮ್ಮ ಜನ್ಮಗಳ ಈಗ ನಾವು ಫುಲ್ ಈ 18 ಅಧ್ಯಾಯವನ್ನ ನಾವೇನು ತಿಳ್ಕೊಂಡ್ ಬಂದಿದೀವಿ, ಇದರಲ್ಲೇ ನಮಗೆ ಗೊತ್ತಾಗುತ್ತೆ ನಮ್ಮ ಈ ಜೀವ ಏನಿದೆ ಇದು ನಾವು ಹೇಗೆ ಪ್ರತಿನಿತ್ಯ ಬಟ್ಟೆ ಬದಲಿಸ್ತಾ ಹೋಗ್ತೀವಿ, ಆ ರೀತಿ ಅದು ದೇಹವನ್ನ ಬದಲಿಸ್ತಾ ಹೋಗುತ್ತೆ. ಹಾಗೇನೆ ಈ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅನ್ನೋದು ನಮ್ಮನ್ನ ಹಗ್ಗದ ಹಾಗೆ ಕಟ್ಟಿದೆ. ಯಾರು ಸಾತ್ವಿಕ ಗುಣದಲ್ಲಿ ಇರ್ತಾರೆ ಅವರು ಸ್ವಲ್ಪ ಮೇಲಕ್ಕೆ ಹೋಗ್ತಾರೆ, ತಮೋ ಗುಣದವರು ಇದ್ದಲ್ಲೇ ಇರ್ತಾರೆ, ಆದ್ರೆ ರಜೋ ಗುಣದವರು ಕೆಳಗಿನ ಲೋಕಗಳಿಗೆ ಹೋಗ್ತಾರೆ ಅಂತ ನಾವು ತಿಳ್ಕೊಂಡ್ಬಿಟ್ವಿ. ಅದೇ ರೀತಿ ಇಲ್ಲಿ ಯಾರಿಗೆ ಹೇಳ್ಬಾರ್ದು, ಭಗವದ್ಗೀತೆ ಯಾರಿಗೆ ಹೇಳ್ಬಾರ್ದಪ್ಪ ಅಂತ ಅಂದ್ರೆ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ಇದಂತೆ ನಾಪ ಅಂತ ಅಂದ್ರೆ ಯಾರು ತಪಸ್ಸು ಮಾಡೋದಿಲ್ಲ. ಇಲ್ಲಿ ತಪಸ್ಸು ಅನ್ನೋದು ಎರಡು ಅರ್ಥದಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ದೇಹ ದಂಡನೆಯೂ ಸಹ ತಪಸ್ಸು. ಅಂದ್ರೆ ದೇಹ ದಂಡನೆ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ದೇಹ ದಂಡನೆ ನಮ್ಮ ಮನಸ್ಸನ್ನ ಹತೋಟಿಗೆ ತೆಗೆದುಕೊಳ್ಳೋದಿಕ್ಕೋಸ್ಕರ ಮಾಡಬೇಕು. ಉದಾಹರಣೆ, ಏಕಾದಶಿ ವ್ರತ ಮಾಡಬೇಕು, ಮೌನ ವ್ರತ ಮಾಡಬೇಕು. ಯಾಕೆ? ಏಕಾದಶಿಯಲ್ಲಿ ನಮಗೆ ಆಹಾರದ ಬೆಲೆ ತಿಳಿತಾ ಹೋಗುತ್ತೆ. ಹೌದು, ನಾನು ಇದನ್ನೆಲ್ಲ ನಾನು ವೇಸ್ಟ್ ಮಾಡ್ತಿದ್ದೆ ಅಲ್ವಾ, ಏಕಾದಶಿ ಉಪವಾಸ ಇದ್ದಾಗ ನಂಗೆ ಗೊತ್ತಾಗ್ತಿದೆ ಹಸುವು ಅಂದ್ರೆ ಏನು, ಎಲ್ಲವುದೂ ಸಹ ನನಗೆ ತಿಳಿಯುತ್ತೆ. ಹಾಗಾಗಿ ದೇಹ ದಂಡನೆ ಮಾಡೋದ್ರಿಂದ ಮನಸ್ಸು ಧ್ಯಾನದ ಕಡೆಗೆ ಹರಿತಾ ಹೋಗತ್ತೆ. ಅಂದ್ರೆ ಇಲ್ಲ, ಭಗವಂತ ಇದ್ದಾನೆ, ಭಗವಂತನೇ ಎಲ್ಲ ಅಂತ ನನ್ನ ಮನಸ್ಸಿಗೆ ಅರಿವಾಗ್ತಾ ಹೋಗುತ್ತೆ. ಇನ್ನೊಂದು ಚಿಂತನೆ. ಚಿಂತನೆ ಅಂತ ಅಂದ್ರೆ ಯಾರು ಭಗವಂತನ ಬಗ್ಗೆ ಚಿಂತನೆನೇ ಮಾಡೋದಿಲ್ವೋ, ಅಂದ್ರೆ ಒಂದು ಯಾರು ದೇಹ ದಂಡನೆ ಮಾಡಲ್ಲ, ಯಾರು ಚಿಂತನೆ ಮಾಡಲ್ಲ, ಸೊ ಅವರಿಗೆ ಗೀತೆ ಹೇಳ್ಬೇಡ. ಹಾಗೇನೆ ಈ ಗೀತೆ ಏನಿದೆ ಇದು ಕೇಳಿ ಬಿಟ್ಟು ಬಿಡುವಂತಹ ಶ್ಲೋಕಗಳಲ್ಲ, ಅಥವಾ ಕೇಳಿ ಬಿಟ್ಟು ಬಿಡುವಂತಹ ಅರ್ಥಗಳಲ್ಲ. ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗಾಗಿ ಪ್ರಮುಖವಾಗಿ ಕದಾಚನ ಅಂದ್ರೆ ಭಕ್ತಿ ಇಲ್ಲದೆ ಇರುವವರಿಗೆ ಎಂದಿಗೂ ನೀನು ಹೇಳಬೇಡ. ಯಾರಿಗೆ ಭಕ್ತಿ ಇದೆ, ಹೌದು ಭಗವಂತನ ಬಗ್ಗೆ ತಿಳ್ಕೋಬೇಕು, ಭಗವಂತನ ಚಿಂತನೆ ಇರಬೇಕು, ಅಂತಹವರಿಗೆ ಮಾತ್ರ ನೀನು ಭಗವದ್ಗೀತೆಯನ್ನ ಹೇಳು, ಭಗವದ್ಗೀತೆಯ ಅರ್ಥವನ್ನ ಹೇಳು. ಅದು ಬಿಟ್ಟು ಸುಮ್ಮನೆ ಅಂತ ಯಾರು ಬರ್ತಾರೆ ಅವರಿಗೆ ನೀನು ಹೇಳ್ಬೇಡ. ಹಾಗೇನೆ ಯಾರಿಗೆ ಹರಿ ಸರ್ವೋತ್ತಮ ಅಂತ ತಿಳಿದಿದೆ ಅವನಿಗೆ ಹೇಳು. ಕೆಲವರು ತಿಳ್ಕೊಳ್ಳೋದಿಕ್ ಬರ್ತಾರೆ, ಯಾಕೆ ಅಂತಂದ್ರೆ, ಇಲ್ಲ ನಾನು ಇನ್ನೇನೋ ತಿಳ್ಕೊಂಡ್ಬಿಟ್ಟಿದೀನಿ, ಅದ್ರಲ್ಲಿ ಇನ್ನೇನೋ ಅರ್ಥ ಇದೆ, ಇವರು ಇನ್ನೇನು ಹೇಳಬಲ್ಲರು ಅಂತ ತಿಳ್ಕೊಳ್ಳೋದಿಕ್ಕೆ ಬರೋರೂ ಸಹ ಉಂಟು. ಅಂತಹವರಿಗೆಲ್ಲ ನೀನು ಹೇಳ್ಬೇಡ. ಹಾಗೇನೆ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾನೆ, ನಶಾ ನಚ ಶುಚಶ್ರವೆ ಅಂತ. ಅಂದ್ರೆ ಯಾರು ಸೇವೆ ಮಾಡೋದಿಲ್ಲವೋ, ಇಲ್ಲಿ ಸೇವೆ ಅಂತ ಅಂದ್ರೆ ಎರಡು ರೀತಿಯ ಸೇವೆ ಬರುತ್ತೆ. ಒಂದು ದೇವರ ಸೇವೆ, ಇನ್ನೊಂದು ಗುರುಗಳ ಸೇವೆ. ದೇವರ ಸೇವೆ ಅಂತ ಅಂದ್ರೆ ದೇವರಿಗೋಸ್ಕರ ನಾವು ಕೆಲವು ಸೇವೆಗಳನ್ನ ಮಾಡಲೇಬೇಕು. ಅಂದ್ರೆ ಇಲ್ಲಿ ದೇವರ ಸೇವೆ ಅಂದ್ರೆ ನೀನು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡು ಅಂತ ಅಲ್ಲ. ಭಗವಂತ ನಮಗೆ ನನ್ನ ಹಾಗೆ ಇನ್ನೊಬ್ಬರು ಅಂತ ತಿಳಿದು, ನಾನು ಹೇಳಿದ್ನಲ್ಲ ನೆನ್ನೆ ನೈವೇದ್ಯದ ಕತೆ, ಆ ರೀತಿ ಭಗವಂತನನ್ನ ಎಲ್ಲಾ ಕಡೆಯಲ್ಲಿ ನಾವು ಕಾಣುತ್ತಾ, ನಾವು ಪ್ರತಿಯೊಬ್ಬರಿಗೂ ಸಹ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಮಾಡೋದಿಕ್ಕೆ ಸಾಧ್ಯವೋ ಅಷ್ಟೂ ಸಹಾಯವನ್ನ ಮಾಡಬೇಕು. ಹಾಗೇನೆ ಗುರುಗಳ ಸೇವೆ ಅನ್ನೋದು ಈಗಿನ ಕಾಲದಲ್ಲಿ ಪ್ರಸ್ತುತದಲ್ಲಿ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ಗುರುಕುಲ ಪದ್ಧತಿ ಇರ್ತಾ ಇತ್ತು. ಆ ಗುರುಕುಲ ಪದ್ಧತಿಯಲ್ಲಿ ಏನಾಗ್ತಿತ್ತು ಅಂತ ಅಂದ್ರೆ ಗುರುಗಳು ಎಲ್ಲರಿಗೂ ಪಾಠವನ್ನ ಹೇಳ್ಕೊಡ್ತಾ ಇರ್ಲಿಲ್ಲ.
ಈಗ ಹೇಗೆ ನಮ್ಮಲ್ಲಿ ಆ ಸ್ಕೂಲಿಗೋ ಕಾಲೇಜಿಗೋ ಅಡ್ಮಿಷನ್ ಮಾಡಿಸ್ತಿದ್ದ ಹಾಗೆ ದುಡ್ಡು ಕಟ್ಟಿರ್ತೀವಿ, ಅವರು ಪಾಠ ಹೇಳ್ಕೊಟ್ಬಿಡ್ತಾರೆ ಅಲ್ವಾ. ಆದ್ರೆ ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ಅವರು ಹೋಗಿ ಗುರುಗಳ ಸೇವೆಯನ್ನ ಮಾಡ್ಬೇಕು. ಗುರುಮಾತೆ ಏನೆಲ್ಲ ಕೆಲಸ ಹೇಳ್ತಾಳೆ ಆ ಕೆಲಸವನ್ನ ಮಾಡ್ಬೇಕು. ಆ ಪ್ರತಿಯೊಂದು ಕೆಲಸ, ಕಾಡಿಗೆ ಹಸುಗಳನ್ನು ಕರ್ಕೊಂಡು ಹೋಗ್ಬೇಕು, ಹಾಗೆ ಸೌದೆ ತರಬೇಕು, ಗುರುಮಾತೆ ಏನೇನ್ ಕೆಲಸ ಹೇಳ್ತಾಳೆ ಎಲ್ಲವನ್ನ ಮಾಡ್ಬೇಕು, ಗುರುಗಳು ಏನೇನ್ ಕೆಲಸ ಹೇಳ್ತಾರೆ ಎಲ್ಲ. ಎಷ್ಟೋ ಬಾರಿ 4-5 ವರ್ಷಗಳಾಗಿದ್ರೂ ಸಹ ಗುರುಗಳು ಅವ್ರಿಗೆ ಪಾಠ ಹೇಳ್ಕೊಡ್ತಿರ್ಲಿಲ್ಲಂತೆ. ಯಾಕೆ ಅಂದ್ರೆ, ಎಲ್ಲಿಯವರೆಗೆ ಗುರುಗಳಿಗೆ ಹೌದು ಇವನು ತಕ್ಕಂತಹವನು, ಈ ವಿದ್ಯೆಯನ್ನ ಹೇಳ್ಕೊಡ್ಬೇಕು ಅಂತ ಅವರಿಗೆ ಮನಸ್ಸು ಬರೋವರೆಗೂ ಅವರಿಗೆ ವಿದ್ಯೆ ದಕ್ತಾ ಇರ್ಲಿಲ್ವಂತೆ. ನಾನ್ ಹೇಳದ್ನಲ್ಲ, ಈಗ ಹಾಗಲ್ಲ ಬಿಡಿ. ಈಗ ದುಡ್ಡಿದ್ದವರಿಗೆಲ್ಲ ವಿದ್ಯೆ ಅನ್ನೋ ಹಾಗಾಗೋಗ್ಬಿಟ್ಟಿದೆ. ಬಟ್ ಹಿಂದಿನ ಕಾಲದಲ್ಲಿ ಹಾಗಿಲ್ಲ. ಹಾಗಾಗಿ ಇಲ್ಲಿ ಗುರುಗಳ ಸೇವೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ದೇವರ ಸೇವೆ, ಗುರುಗಳ ಸೇವೆ ಯಾರು ಮಾಡೋದಿಲ್ಲ ಅವನಿಗೆ ನೀನು ಹೇಳ್ಕೊಡ್ಬೇಡ. ಚ ಅಂದ್ರೆ ಅಂತೂ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಅಂದ್ರೆ ಅವನಿಗಿಂತ, ಯಾರಿಗಿಂತ, ಕದಾಚನ ಹೇಳಲೇಬೇಡ ನೀನು. ಯಾರಿಗ್ ಹೇಳ್ಬೇಡ ಅಂತ ಹೇಳ್ತಾ ಇದ್ದಾರಪ್ಪ ಅಂತ ಅಂದ್ರೆ, ಭಕ್ತಿ ಇಲ್ಲದವನಿಗೆ ಮಾತ್ರ ನೀನು ಹೇಳಲೇಬೇಡ ಕದಾಚನ. ಅಂದ್ರೆ ಯಾಕೆ ಇಲ್ಲಿ ಭಕ್ತಿ ಇಲ್ಲದವನಿಗೆ ಅಂದ್ರೆ, ಈಗ ನೀನು ಗುರು ಸೇವೆ ಮಾಡ್ಲಿಲ್ಲ ಅಂದ್ರೂ ಓಕೆ, ದೇವ್ರ ಸೇವೆ ಮಾಡ್ಲಿಲ್ಲ ಅಂದ್ರೂ ಓಕೆ. ಆದ್ರೆ ನೀನು ಯಾವಾಗ ಒಬ್ಬ ವ್ಯಕ್ತಿಗೆ ಭಕ್ತಿಯೇ ಇಲ್ಲ ಅಂತ ನಿನಗೆ 100% ಗೊತ್ತಾಗುತ್ತೆ, ಆ ವ್ಯಕ್ತಿಗಂತೂ ಕದಾಚನ ಹೇಳ್ಕೊಡ್ಲೇಬೇಡ. ಹಾಗೇನೆ ಯಾರು ನನ್ನನ್ನ ದ್ವೇಷಿಸುತ್ತಾರೋ, ಅಂದ್ರೆ ಕೆಲವರು ಭಗವಂತನನ್ನ ದ್ವೇಷಿಸೋರು ಉಂಟು. ಯೋ ಭ್ಯೂ ಯೋ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಯಾರು ದೇವರನ್ನ ದ್ವೇಷಿಸ್ತಾರೆ, ಉದಾಹರಣೆ ಈಗ ನಾವು ಹೇಳ್ತೀವಲ್ವಾ, ಎಷ್ಟೋ ಬಾರಿ ಭಗವಂತನನ್ನ ಕಂಡ್ರೆ ಸಾಕು, ಆ ನಮ್ಮ ಎಲ್ಲಾ ಪಾಪಗಳು ಕಳೆದು ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಕೃಷ್ಣಾವತಾರವನ್ನ ನಾವು ತೆಗೆದುಕೊಂಡಾಗ, ಕಂಸನೂ ಸಹ ಕೃಷ್ಣನನ್ನ ನೋಡಿದ್ದ, ಹಾಗೆ ದುರ್ಯೋಧನನೂ ಸಹ ಕೃಷ್ಣನನ್ನ ನೋಡಿದ್ದ. ಇನ್ನೂ ಹೇಳ್ತಾ ಹೋಗ್ತಾರೆ, ಕಂಸ ಮತ್ತೆ ದುರ್ಯೋಧನ ಮಾಡದ ಪೂಜೆಗಳೇ ಇರಲಿಲ್ವಂತೆ, ಎಲ್ಲಾ ಪೂಜೆಗಳನ್ನ ಮಾಡ್ತಾ ಇದ್ರಂತೆ. ನಮಗೇನ್ ಅನ್ಸುತ್ತೆ, ಹೌದಾ ಅವ್ರು ಅಷ್ಟೊಂದು ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು, ಭಗವಂತನನ್ನ ಕಂಡ್ರು ಸಹ ಯಾಕೆ ಅವರಿಗೆ ಮೋಕ್ಷ ಸಿಕ್ಲಿಲ್ಲ, ಮುಕ್ತಿ ಸಿಕ್ಲಿಲ್ಲ, ಒಳ್ಳೆ ಮಾರ್ಗಕ್ಕೆ ಬರ್ಲಿಲ್ಲ ಅಂತ ನಾವೇನಾದ್ರೂ ಕ್ವಶನ್ ಮಾರ್ಕ್ ಹಾಕಿದಾಗ ನಮಗೆ ಗೊತ್ತಾಗೋದು, ಅವರು ಭಗವಂತನನ್ನ ದ್ವೇಷಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಭಗವಂತನನ್ನ ದ್ವೇಷಿಸುವವರಿಗೆ ನೀನು ಹೇಳ್ಕೊಡ್ಬೇಡ, ಹೇಳ್ಬೇಡ ಭಗವದ್ಗೀತೆಯನ್ನ ಅಂತ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ಆ ಎಷ್ಟೋ ಬಾರಿ ಹೇಳ್ಬೋದು, ಹಾಗಿದ್ರೆ ಯಾಕೆ ಯೂಟ್ಯೂಬ್ ಅಲ್ಲೆಲ್ಲ ಹಾಕ್ತಾರೆ. ಈಗ ಈವನ್ ನಾನು ಸಹ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದೀನಿ, ನನಗೇನ್ ಅರ್ಥ ಗೊತ್ತಿದೆ, ನಾನೇನ್ ತಿಳ್ಕೊಂಡಿದೀನಿ ಅದನ್ನು ಸಹ ನಾನು ಹಾಕ್ತಾ ಹೋಗ್ತೀನಿ. ಹಾಗಿದ್ರೆ ಯಾಕೆ ಹಾಕ್ತಾರೆ, ಇಲ್ಲಿ ಹೇಳಿದಾರಲ್ವಾ ಹೇಳ್ಬೇಡ ಅಂತ, ಕೆಟ್ಟವರೆಲ್ಲ ಕೇಳ್ಬಿಡ್ಬೋದಲ್ವಾ ಅಂತ ಅನ್ಸಿದ್ರೆ ಸಾಧ್ಯನೇ ಇಲ್ಲ ಅಂತ ಭಗವಂತನೇ ಹೇಳ್ತಾ ಹೋಗ್ತಾನೆ. ಅಂದ್ರೆ ಯಾರು ಭಕ್ತಿಯಿಂದ ಇರ್ತಾರೋ ಅವರಿಗೆ ಮಾತ್ರ ಈ ವಿದ್ಯೆ, ಈ ಜ್ಞಾನ ದೊರಕುತ್ತಾ ಹೋಗುತ್ತೆ. ಯಾರು ಭಕ್ತಿಯಿಂದ ಇರೋದಿಲ್ವೋ ಅವರು ಖಂಡಿತವಾಗಿಯೂ ಈ 18 ಅಧ್ಯಾಯಗಳನ್ನ ಸಂಪೂರ್ಣ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಯಾಕೆ ಅಂತ ಅಂದ್ರೆ, ಈಗ ಒಂದ್ ಅಧ್ಯಾಯ, ಒಂದು ಶ್ಲೋಕ ಕೇಳ್ಬೋದು, 2 ಶ್ಲೋಕ ಕೇಳ್ಬೋದು, ಒಂದು ಕ್ಲಾಸಿಗೆ ಬರ್ಬೋದು, ಈ ರೀತಿ ಬರ್ಬೋದು ಅವ್ರುನು. ಆದ್ರೆ ಅವರಿಗೆ ಪೂರ್ತಿ ಮಾಡೋದಿಕ್ಕೆ ಆಗೋದೇ ಇಲ್ಲ. ಯಾರಿಗೆ ಯಾರಿಗೆ ಭಕ್ತಿ ಇರೋದಿಲ್ವೋ ಅವರಿಗೆ. ಸೊ ಅವನು ಕೇಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ, ನಾವು ಯೂಟ್ಯೂಬ್ನಲ್ಲಿ ಅದರ ಅರ್ಥ ಹಾಕೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಯಾರು ನಿಜವಾಗಿಯೂ ಸಹ ಭಕ್ತರಿದ್ದಾರೆ ಅವರಿಗೆ ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಕ್ಕತ್ತೆ. ಹಾಗೇನೆ ಅಷ್ಟೇ ಅಲ್ಲ, ಇಲ್ಲಿ ಅರ್ಥ ಹೇಳೋದು ಹೇಗಿರುತ್ತೆ ಅಂತ ಅಂದ್ರೆ, ಅರ್ಥ ಹೇಳೋದು ಅಂತ ಅಂದ್ರೆ ಕೇವಲ ಪದದ ಅರ್ಥಗಳನ್ನ ಹೇಳೋದಲ್ಲ, ಅದರ ಒಳ ಅರ್ಥಗಳನ್ನ ಕೇವಲ ಒಳ್ಳೆ ವಿಚಾರಗಳನ್ನ ಒಳ್ಳೆಯವರಿಗೆ ಮಾತ್ರ ಸಿಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೇಗೆ ಅಂತ ಅಂದ್ರೆ, ಈಗ ನಮ್ಮೆಲ್ಲರ ಮನೆಯಲ್ಲಿ ಭಗವದ್ಗೀತೆ ಎಷ್ಟೋ ವರ್ಷದಿಂದ ಇತ್ತಲ್ವಾ, ಯಾಕೆ ನಾವ್ ಇದನ್ನ
ತಿಳ್ಕೊಳಕ್ಕಾಗ್ಲಿಲ್ಲ? ಯಾಕೆ ಕೇಳಲಿಕ್ಕಾಗಿಲ್ಲ? ಇದು ಕನ್ನಡದಲ್ಲೇ ಇದೆ. ಕನ್ನಡದಲ್ಲಿ ನಮ್ಗೆಲ್ರಿಗೂ ನನಗಿಂತ ಚೆನ್ನಾಗಿ ನೀವೆಲ್ಲರೂ ಕನ್ನಡ ಓದ್ತೀರಾ. ಆದ್ರೂ ಇದರ ಒಳ ಅರ್ಥ ಯಾಕೆ ಸಿಕ್ಲಿಲ್ಲ ಅಂತ ಅಂದ್ರೆ, ಬಹುಶಃ ನಮ್ಮ ಪಾಪಗಳು ಕಳೆದಿರ್ಲಿಲ್ಲ. ಈಗ ನಮ್ಮ ಪಾಪಗಳು ಕಳೀತಾ ಬಂದಿದೆ. ಹಾಗಾಗಿ ನಮಗೆ ಈಗ ಭಗವದ್ಗೀತೆಯ ಅರ್ಥವನ್ನ ತಿಳ್ಕೊಳ್ಳೋದಿಕ್ಕೆ ಸಿಗ್ತಾ ಇದೆ. ಸೊ ಹಾಗಿದ್ರೆ ಯಾರಿಗೆ ಹೇಳ್ಬಹುದು? ಈಗ ಭಗವಂತ ಹೇಳ್ದ, ಯಾರಿಗ್ ಹೇಳ್ಬಾರ್ದು ಅಂತ. ಹಾಗಿದ್ರೆ ಯಾರು ಕೇಳ್ಬೋದಪ್ಪ ಈ ಶ್ಲೋಕವನ್ನ ಅಂತ ನೋಡೋದಿದ್ರೆ, ಯಹ ಯಾರು, ಇದಂ ಈ, ಪರಮಂ ಪರಮೋನ್ನತವಾದ, ಗುಹ್ಯಂ ಅತಿ ರಹಸ್ಯವಾದ, ಮತ್ ನನ್ನ, ಭಕ್ತೇಶು ಭಕ್ತರಲ್ಲಿ, ಅಭಿದಾನಾಸ್ಮಿ ಅಂದ್ರೆ ವಿವರಿಸುತ್ತಾನೋ, ಭಕ್ತಂ ಭಕ್ತಿ ಸೇವೆಯಲ್ಲಿ, ಮೈ ನನ್ನಲ್ಲಿ, ಪರಮಂ ದಿವ್ಯವಾದ, ಕೃತ್ವ ಮಾಡಿ, ಮಾಂ ನನ್ನಲ್ಲಿಯೇ, ಏವ ಖಂಡಿತವಾಗಿಯೂ, ಏಷ್ಯಸಿ ಏಷ್ಯತಿ ಅಂದ್ರೆ ಬರುತ್ತಾನೆ, ಅಸಂಶಯ ಸಂಶಯವಿಲ್ಲದೆ. ಅಂದ್ರೆ ಯಾರು ಇದನ್ನ ಕೇಳ್ತಾರಪ್ಪ ಅಂತ ಅಂದ್ರೆ, ಇದಂ ಪರಮಂ ಗುಹ್ಯಂ ಅಂದ್ರೆ ಇದು ತುಂಬಾ ತುಂಬಾ ರಹಸ್ಯವಾಗಿರುವಂತಹ ಶ್ಲೋಕಗಳು, ಹಾಗೂ ಇದು ತುಂಬಾ ರಹಸ್ಯವಾದ ಅರ್ಥವನ್ನ ಇಟ್ಕೊಂಡಿದೆ. ಹಾಗೇನೆ ಮದ್ಭಕ್ತೆ ಅಂದ್ರೆ, ಮದ್ಭಕ್ತೆ ಅಂತ ಅಂದ್ರೆ ಅವರಿಗೆ ಕೇಳುತ್ತಾನೆ, ಅಷ್ಟೇ ಅಲ್ಲ ನಾನು ಅವರಿಗೆ ಕೇಳುವಂತೆ ಮಾಡುತ್ತೇನೆ. ಅಂದ್ರೆ ಈಗ ಇದು ಭಗವಂತನೇ ನುಡಿದಿರೋದ್ರಿಂದ ಭಗವಂತನೇ ಹೇಳ್ತಾ ಇದ್ದಾನೆ, ಯಾರು ಅವನ ಭಕ್ತರಿದ್ದಾರೆ, ಯಾರು ಅವನ ಪ್ರೀತಿ ಪಾತ್ರರಿದ್ದಾರೆ, ಅವರಿಗೆ ಮಾತ್ರ ಇದು ಕೇಳೋದಿಕ್ಕೆ ಸಾಧ್ಯ. ಹಾಗೇನೆ ಭಕ್ತಿಂ ಮೈ ಪರಾಂ ಕೃತ್ವ ಅಂದ್ರೆ ಅವನು ಭಕ್ತಿಯಲ್ಲಿ ಅಂದ್ರೆ ಅವನು ಎಷ್ಟು ಭಕ್ತಿ ಮಾಡ್ತಾ ಇರ್ತಾನೆ, ಈ ಭಗವದ್ಗೀತೆಯ ಅರ್ಥಗಳನ್ನ ತಿಳ್ಕೊಳ್ತಾ ಇನ್ನಷ್ಟು ಮತ್ತಷ್ಟು ನನ್ನಲ್ಲಿ ಭಕ್ತಿಯನ್ನ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಈಗ ಬೇಸಿಕ್ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಳ್ಳೋಣ, ಯಾವುದೇ ಒಂದು ಸಬ್ಜೆಕ್ಟ್ ಆಗ್ಲಿ ಬೇಸಿಕ್ ಗೊತ್ತಿರುತ್ತೆ. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ನೀವು ಎಕ್ಸ್ಟ್ರಾ ಕಲ್ತಾಗ ಏನಾಗುತ್ತೆ, ನೀವು ಇನ್ನೂ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಅಲ್ವಾ? ಅದೇ ರೀತಿ ಇಲ್ಲಿ ಭಕ್ತಿ ಅನ್ನೋದು ನಮ್ಮೆಲ್ಲರಲ್ಲಿ ಇತ್ತು, ಅದಕ್ಕೋಸ್ಕರನೇ ಭಗವಂತ ನಮ್ಮೆಲ್ಲರನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ, ಅವರು ಇದನ್ನ ತಿಳ್ಕೊಳ್ತಾ ನನ್ನಲ್ಲಿ ಇನ್ನಿಲ್ಲದ ಭಕ್ತಿಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಭಕ್ತಿಯನ್ನ ಅವರು ಎಂಜಾಯ್ ಮಾಡ್ತಾರೆ. ದೇ ವಿಲ್ ಎಂಜಾಯ್ ಇಟ್. ಉದಾಹರಣೆ, ನೀವು ಅಮ್ಮನ ಮನೆಗೋ ಅಜ್ಜಿ ಮನೆಗೋ ಹೋಗ್ತೀರಾ ಅಂತ ಅನ್ಕೊಳ್ಳೋಣ. ಅಜ್ಜಿ ಏನೋ ಒಂದು ಹೊಸದಲ್ಲ, ತುಂಬಾ ಹಳೆಯ ರೆಸಿಪಿನೇ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ. ಉದಾಹರಣೆ, ನಮ್ ಕಡೆ ಎಲ್ಲ ಗಂಜಿಯನ್ನ ಅಂತ ಮಾಡ್ತಾರೆ. ಅದೇನು ತುಂಬಾ ಸ್ಪೆಷಲ್ ಅಲ್ಲ, ದಟ್ ಇಸ್ ಎ ನಾರ್ಮಲ್ ಫುಡ್. ಬಟ್ ಅಜ್ಜಿ ಮಾಡಿದ ಹಾಗೆ ನಮಗ್ ರುಚಿ ಸಿಕ್ಕಲ್ಲ ಅಂತ ಅನ್ಕೊಳ್ಳೋಣ. ನಾವ್ ಅಜ್ಜಿ ಮನೆಗೆ ಹೋದಾಗ ಹೇಳ್ತೀವಿ, ಅಜ್ಜಿ ಏನು ಮಾಡ್ಬೇಡ, ಗಂಜಿ ಮಾಡ್ಕೊಡು ಸಾಕು. ಆ ಗಂಜಿ ತಿನ್ಬೇಕಾದ್ರೆ ನಮ್ಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಆ ಒಂದೊಂದ್ ತುತ್ತು ನಾವ್ ಎಂಜಾಯ್ ಮಾಡ್ಕೊಂಡ್ ತಿಂತೀವಿ. ಅಯ್ಯೋ, ನಾನ್ ಮಾಡಿದ್ರೆ ಈ ರುಚಿನೇ ಬರಲ್ಲ ಅಜ್ಜಿ, ನೀನ್ ಎಷ್ಟು ಚಂದ ಮಾಡ್ತೀಯಾ ಅಂತ. ಅದೇ ರೀತಿ ಇಲ್ಲಿ ಊಟದ ಉದಾಹರಣೆ ಸುಮ್ಮನೆ ಕೊಟ್ಟಿದ್ದು. ಅದೇ ರೀತಿ ಇಲ್ಲಿ ಆ ಭಕ್ತ ಒಂದೊಂದು ಕಡೆಯೂ ಭಗವಂತನನ್ನ ನೋಡ್ತಾ ಇನ್ನಷ್ಟು ಮಗದಷ್ಟು ಅವನನ್ನ ಭಕ್ತಿ ಮಾಡೋದಿಕ್ಕೆ ಇನ್ನೂ ಶುರು ಮಾಡ್ತಾನೆ. ಅವನು ಶುರು ಮಾಡೋದಷ್ಟೇ ಅಲ್ಲ, ಅದನ್ನ ಎಂಜಾಯ್ ಮಾಡ್ತಾನೆ. ಜಸ್ಟ್ ಲೈಕ್, ಅಯ್ಯೋ ಥ್ಯಾಂಕ್ ಯು ಭಗವಂತ, ನೀನ್ ನನ್ಗೋಸ್ಕರ ಇಷ್ಟೊಂದು ಕೊಟ್ಟಿದ್ಯಾ, ನನಗ್ ಗೊತ್ತಾಗ್ಲೇ ಇಲ್ಲ ನೋಡು, ನನಗೆ ಯೋಗ್ಯತೆ ಮೀರಿ ನೀನ್ ನನಗ್ ಕೊಟ್ಬಿಟ್ಟಿದ್ಯಲ್ಲ, ಯಾಕೆ ನೀನ್ ಇಷ್ಟೊಂದು ನನಗೋಸ್ಕರ ಕಷ್ಟಪಟ್ಟೆ, ನಾನ್ ನಿನಗೆ ಸದಾ ಋಣಿಯಾಗಿರ್ತೀನಿ. ನೀನೇನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಭಗವಂತ, ನೀನ್ ನನಗ್ ಉಸಿರು ಕೊಟ್ಟಿದ್ಯಾ ಅಲ್ವಾ, ಅದೇ ಬೇಕಾದಷ್ಟು, ನನಗೆ ಅದಕ್ಕಿಂತ ಬೇರೆ ಏನೂ ಬೇಡ. ಈ ಜೀವನ ಕೊಟ್ಟಿದ್ಯಾ, ಈ ಜಗತ್ತು ಕೊಟ್ಟಿದ್ಯಾ, ಈ ಸಂಬಂಧಗಳನ್ನು ಕೊಟ್ಟಿದ್ಯಾ, ಅಷ್ಟೇ ಅಲ್ಲ ಅದಾವುದಕ್ಕೂ ನೀನು ಅಂಟಿಕೊಳ್ಳದೆ ಈ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಎಲ್ಲ ಹಗ್ಗಗಳನ್ನ ಹೇಗೆ ಬಿಡಿಸ್ಬೇಕು ಅಂತ ಹೇಳ್ಕೊಟ್ಟಿದ್ಯಾ. ಅಷ್ಟೇ ಅಲ್ಲ, ನಾನು ಮಾಡುವಂತಹ ಯಜ್ಞ ಇರ್ಬೋದು, ದಾನ ಇರ್ಬೋದು, ತಪಸ್ಸು ಇರ್ಬೋದು, ನನ್ನ ಕರ್ಮ ಇರ್ಬೋದು, ನಾನು ಕರ್ತುವಾಗಿ ಹೇಗಿರಬಹುದು, ಎಲ್ಲವನ್ನ ನೀನು ಸತತವಾಗಿ ನನಗೆ, ಹೇಗೆ ಒಂದು ಗಿಡಕ್ಕೆ ಒಬ್ಬ ರೈತ ಎಷ್ಟು ಆರೈಕೆ ಮಾಡ್ತಾನೋ ಅಷ್ಟು ಆರೈಕೆ ಮಾಡಿ ಎಲ್ಲವನ್ನ ನೀನು ನನಗಾಗಿ ಹೇಳ್ಕೊಟ್ಟಿದ್ಯಾ.
ಹಾಗಾಗಿ ನಾನು ಇನ್ನಷ್ಟು ಮಗದಷ್ಟು ಅವನ ಭಕ್ತಿಯಲ್ಲಿ ಏನಾಗ್ತಾ ಹೋಗ್ತೀವಿ, ಮುಳುಗ್ತಾ ಹೋಗ್ತೀವಿ. ಅವನು ನನ್ನಲ್ಲಿ ಭಕ್ತಿಯಿಂದ ಇರ್ತಾನೆ. ಹಾಗೇನೆ ಸಂಶಯ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ನೀನು ಸಂಶಯನೇ ಪಡಬೇಡ, ಅಂತಹವನು ನನ್ನನ್ನೇ ಬಂದು ಸೇರ್ತಾನೆ. ಯಾರು ಭಗವದ್ಗೀತೆಯ ಈ 18 ಅಧ್ಯಾಯಗಳಲ್ಲಿ ಭಗವಂತ ಹೇಳಿದ ಎಲ್ಲಾ ಮಾತುಗಳನ್ನ ಅವನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೋ, ನನ್ನ ಕರ್ಮ ಏನಿದೆ ಆ ಕರ್ಮವನ್ನ ಮಾಡ್ತಾ, ಕರ್ಮ ಇಸ್ ನಥಿಂಗ್ ಬಟ್ ಕೆಲಸ. ನನ್ನ ಕೆಲಸ, ಭಗವಂತ ನನಗೆ ಯಾವ ನನ್ನ ವರ್ಣಾಶ್ರಮಕ್ಕೆ ಕೆಲಸವನ್ನ ಕೊಟ್ಟಿದ್ದಾನೆ, ಆ ಕೆಲಸವನ್ನ ಮಾಡ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಯಾವಾಗ ನಾವು ಅವನಿಗೆ ಸಮರ್ಪಣೆ ಮಾಡ್ತಾ ಬರ್ತೀವಿ, ಅಂತಹವನು ಯೋಚನೆನೇ ಮಾಡ್ಬೇಡ, ಅವನು ನನ್ನನ್ನೇ ಬಂದು ಸೇರ್ತಾನೆ. ಅವನು ನಮ್ಮನ್ನ ಪ್ರೀತಿಸೋದ್ರಿಂದಲೇ ನಮಗೆ ಇದರ ಅರ್ಥ ತಿಳಿತಾ ಇದೆ. ಇಟ್ ಈಸ್ ನಾಟ್ ಈಸಿ. ಯಾಕೆ ಅಂತ ಅಂದ್ರೆ ಅವನೇ ನುಡಿದಂತಹ ಮಾತನ್ನ ಅವನು ನಮ್ಮ ಕಿವಿಗೆ ಬೀಳೋ ಹಾಗೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಯಾರ್ ಏನಾದ್ರೂ ಮಾಡ್ಲಿ ಕಣ್ರಿ, ನಮ್ಮನ್ನ ಯೋಚನೆನೇ ಮಾಡಬಾರ್ದು. ಸ್ವಂತ ಮಾವನೇ ಕೃಷ್ಣನನ್ನ ಕೊಲ್ಲೋದಿಕ್ಕೆ ಬಂದಿದ್ದ ಅಲ್ವಾ? ಅವನಿಗಿಂತ ನಾವು ಕಷ್ಟ ಅನುಭವಿಸಿದೀವ ನಮ್ಮ ಜೀವನದಲ್ಲಿ? ಅದು ಯಾವುದೇ ರೀತಿಯಾದಂತಹ ಕಷ್ಟ ಇರ್ಬೋದು. ಅಥವಾ ಕೃಷ್ಣನ ಜೀವನ ಚರಿತ್ರೆಯನ್ನ ನೋಡ್ತಾ ಬಂದಾಗ ನಮಗೆ ತಿಳಿತಾ ಹೋಗುತ್ತೆ, ಅವನು ನಾವು ನಮ್ಮ ಜೀವನದಲ್ಲಿ ನಾವೇನಿದೀವಿ, ನಾವು ತುಂಬಾ ಸುಖವಾಗಿದ್ದೀವಿ. ಹಾಗಾಗಿ ನೀನು ಯಾವಾಗ ಇದರ ಅರ್ಥವನ್ನ ತಿಳ್ಕೊಳ್ತೀಯ, ಅಲ್ಲಿ ತಿಳ್ಕೊಂಡಾಗ ನಿನಗೆ ತಿಳಿತಾ ಹೋಗುತ್ತೆ ಭಗವಂತನೇ ಎಲ್ಲ. ಹಾಗೇನೆ ಇದನ್ನ ಯಾರು ಹೇಳ್ತಾರೆ, ಈಗ ನೋಡಿ, ಯಾರ್ಯಾರು ಕೇಳ್ತಾರೆ ಅಂತ, ಯಾರಿಗೆ ಇದು ಸಿಕ್ಕುತ್ತೆ ಹೇಳ್ತಾರೆ ಅಂತ ಹೇಳ್ತಾರೆ. ಈಗ ಮುಂದೆ ಹೇಳ್ತಾರೆ, ಇದನ್ನ ಯಾರು ಹೇಳ್ತಾರೆ ಇದ್ರ ಅರ್ಥವನ್ನ ಅಂತ ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾನೆ. ನ ಎಂದಿಗೂ ಇಲ್ಲ, ಚ ಮತ್ತು ತಸ್ಮಾತ್ ಅವನಿಗಿಂತ, ಮನುಷ್ಯೇಶು ಮನುಷ್ಯರಲ್ಲಿ, ಕಶ್ಚಿತ್ ಯಾರೊಬ್ಬನು, ಮೇ ನನಗೆ, ಪ್ರಿಯಕೃತ್ ತಮಃ ಅತ್ಯಂತ ಪ್ರಿಯನು, ಭವಿತ ಆಗುವನು, ನ ಇಲ್ಲ, ಚ ಮತ್ತು ಮೇ ನನಗೆ, ತಸ್ಮಾತ್ ಅವನಿಗಿಂತ, ಅನ್ಯೇ ಬೇರೊಬ್ಬರು, ಪ್ರಿಯಕರಃ ಪ್ರಿಯಕರನು, ಭುವಿ ಈ ಜಗತ್ತಿನಲ್ಲಿ. ನಾನು ಹೇಳದ್ನಲ್ಲ, ಐ ವಿಲ್ ಸ್ಟಾರ್ಟ್ ಕ್ರೈಯಿಂಗ್ ಅಂತ. ಯಾಕೆ ಈ ಮಾತು ಹೇಳಿದೆ ಅಂತ ಅಂದ್ರೆ, ಎಷ್ಟು ಸುಂದರವಾಗಿ ಭಗವಂತ ಈ ಸಾಲುಗಳನ್ನ ಹೇಳ್ದ ಅಂತ ಅಂದ್ರೆ, ಯಾರು ಈ ಭಗವದ್ಗೀತೆಯ ಅರ್ಥಗಳನ್ನ ಹೇಳ್ತಾರೆ? ಯಾರು ಅಂತ ಅಂದ್ರೆ, ಈ ಮನುಷ್ಯರ ಪೈಕಿ, ಅಂದ್ರೆ ಈ ಮನುಷ್ಯ ಕುಲದಲ್ಲೇ ಯಾರು ಈ ಭಗವದ್ಗೀತೆಯನ್ನ ಹೇಳ್ತಾರೆ, ಉಪದೇಶ ಮಾಡ್ತಾರೆ ಅಂತ ಅಂದ್ರೆ, ಅವರಿಗಿಂತ ಪ್ರಿಯ ನನಗೆ ಯಾರೂ ಇಲ್ಲ. ಅಂದ್ರೆ ನಾವ್ ಹೇಳ್ತೀವಲ್ಲ, ಹಿ ಈಸ್ ಮೈ ಫೇವರೇಟ್ ಪರ್ಸನ್ ಅಂತ. ಆ ರೀತಿ ಯಾರು ಭಗವದ್ಗೀತೆಯನ್ನ ಹೇಳ್ತಾರೋ ಅವರು ಅವನಿಗೆ ತುಂಬಾ ಪ್ರಿಯಕರ ಅಂತ. ಯಾವ ರೀತಿ ಪ್ರಿಯನಪ್ಪ ಅಂತ ಅಂದ್ರೆ, ಮನುಷ್ಯೇಶು ಮನುಷ್ಯರಲ್ಲಿಯೇ ಅವರು ನನಗೆ ತುಂಬಾ ಇಷ್ಟ, ತುಂಬಾ ಕೃತಂ ಕೃತ ಪ್ರಿಯಕೃತಮಃ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಕಂಡ್ರೆ ನಂಗೆ ತುಂಬಾ ಇಷ್ಟ. ಹೇಳೋದು ಅಂದ್ರೆ ಶ್ಲೋಕ ಹೇಳ್ಕೊಡೋದಾ? ಇಲ್ಲ, ಶ್ಲೋಕ ಹೇಳ್ಕೊಡೋದಲ್ಲ. ಅರ್ಥವನ್ನ ವಿವರಿಸೋದಾ? ಇಲ್ಲ. ಅರ್ಥ ಹೇಳೋದು ಅಂತ ಅಂದ್ರೆ, ಈಗ ಸಂಸ್ಕೃತದ ಅರ್ಥವನ್ನ ಕೇವಲ ಟ್ರಾನ್ಸ್ಲೇಟ್ ಮಾಡಿ ಹೇಳುವಂಥದ್ದಲ್ಲ. ಯಾರು ಆ ಅರ್ಥವನ್ನ ವಿವರಿಸುತ್ತಾ ಹೇಳ್ತಾರೋ ಅವರು ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಪ್ರಿಯಕೃತಂ ಅಂತ ಅಂದ್ರೆ ದೇ ಆರ್ ಮೈ ಫೇವರೇಟ್ ಪರ್ಸನ್ಸ್. ಅವ್ರಿಗಿಂತ ನಾನು ಯಾರನ್ನೂ ಇಷ್ಟಪಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ನಾನು ತುಂಬಾ ಇಷ್ಟಪಡ್ತೀನಿ.
ಹೇಗೆ ಅಂತಂದ್ರೆ, ಈಗ ನಮಿಗೆಲ್ಲ ಏನಾಗತ್ತೆ, ಈಗ ಹೂ ಇಸ್ ಯುವರ್ ಫೇವರೇಟ್ ಪರ್ಸನ್ ಅಂತ ಏನಾದ್ರು ಕೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ಒಬ್ರಿರ್ತಾರೆ. ಆಮೇಲೆ ಬೆಳೀತಾ, ಬೆಳೀತಾ ಅದು ಚೇಂಜಸ್ ಆಗ್ತಾ ಹೋಗುತ್ತಲ್ವಾ? ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ಅಂತ ತಗೊಂಡ್ರು ಹಾಗೆ ಅಲ್ವಾ? ನಮ್ಮ ಚೈಲ್ಡ್‌ಹುಡ್ ಅಲ್ಲೊಬ್ರು, ಆಮೇಲೊಬ್ರು, ಇನ್ನೊಬ್ರೊಬ್ರು, ಮತ್ತಲ್ಲೊಬ್ರು ಚೇಂಜ್ ಆಗ್ತಾ ಹೋಗ್ತಾರೆ. ಆ ರೀತಿ ಈಗ ಭಗವಂತ ಫೇವರೇಟ್ ಪರ್ಸನ್ ಅಂತ ಹೇಳ್ತಿದ್ದಾನಲ್ಲ, ನಾನು ಅವ್ರನ್ನ ತುಂಬಾ ಫೇವರೇಟ್ ಅಂತ ಹೇಳ್ತಿದ್ದಾನಲ್ಲ, ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಅದು ಚೇಂಜ್ ಆಗತ್ತಾ ಅಥವಾ ಹಾಗೇ ಇರುತ್ತಾ ಅಂತ ಕೇಳಿದ್ರೆ, ತಸ್ಮಾತ್ ಅನ್ಯ ಅಂತ ಹೇಳ್ತಾನೆ. ಅಂದ್ರೆ ಅವನಿಗಿಂತ ಈ ಭೂಮಿಯಲ್ಲಿ ಮುಂದೆ ಯಾರೂ ಸಹ ನನ್ನಷ್ಟು ಪ್ರೀತಿಸೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳದ್ನಲ್ಲ, ನನ್ನ ಇದರ ನೋಟ್ಸ್ ಮಾಡ್ಬೇಕಾದ್ರೂ ಕೂಡ ನನಗೆ ಎಷ್ಟು ಖುಷಿ ತಂತು ಅಂತ ಅಂದ್ರೆ, ಅಷ್ಟು ಖುಷಿ ತಂತು. ಕಾರಣ, ಎಲ್ಲರಿಗಿಂತ ಯಾರು ಭಗವದ್ಗೀತೆಯ ಅರ್ಥವನ್ನ ಹೇಳ್ತಾರೋ ಅವ್ರನ್ನ ಕಂಡ್ರೆ ಭಗವಂತನಿಗೆ ತುಂಬಾ ಇಷ್ಟ ಅಂತೆ. ಅವನು ನಮ್ಮನ್ನ ತುಂಬಾ ಪ್ರೀತಿಸ್ತಾನಂತೆ. ಅಲ್ಲಿಗೆ ಆ ನನಗೆ ತಿಳಿದ ಮಟ್ಟಿಗೆ ಆ ಅವನನ್ನ ನಾನು ಎಷ್ಟು ಪ್ರೀತಿಸಬಹುದಿತ್ತೋ ಅಷ್ಟು ನಾನು ಪ್ರೀತಿಸ್ಬಿಟ್ಟಿದ್ದೀನಿ. ಅದ್ರಲ್ಲಿ ಏನೂ ಡೌಟೇ ಇಲ್ಲ. ಅಟ್ ದ ಸೇಮ್ ಟೈಮ್ ಅವನು ನನಗೆ ಈ ಭೂಮಿ ಮೇಲೆ ತುಂಬಾ ಪ್ರಿಯವಾದ ಮನುಷ್ಯ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂತ ಅಂದ್ಮೇಲೆ, ಅವನು ನಮ್ಮನ್ನ ಇನ್ನೆಷ್ಟು ಚೆನ್ನಾಗಿ ಆಯ್ಕೆ ಮಾಡಿರಬಹುದು ಅಂತ ಆ ನನಗೆ ವೈಯಕ್ತಿಕವಾಗಿ ನನಗನ್ನಿಸ್ತು. ಯಾಕೆ ಅಂತ ಅಂದ್ರೆ, ಒಬ್ರನ್ನ ನಾವು ಪ್ರೀತಿಸ್ತೀವಿ ಅನ್ನೋದು ದೊಡ್ಡ ವಿಷಯ ಅಲ್ಲ, ಅಥವಾ ಅವರು ನಮ್ಮನ್ನ ಪ್ರೀತಿಸ್ತಾರೆ ಅನ್ನೋದು ದೊಡ್ಡ ವಿಷಯ ಖಂಡಿತವಾಗ್ಲೂ ಅಲ್ಲ. ಆದ್ರೆ ಪ್ರೀತಿ ಪಾತ್ರರಲ್ಲೇ ಅವರು ನಮಗೆ ತುಂಬಾ ವಿಶೇಷ ಅಂತ ಭಗವಂತನೇ ಹೇಳ್ಬೇಕಾದ್ರೆ, ನಾವಿನ್ನೆಷ್ಟು ವಿಶೇಷವಾಗಿ ಇರಬಹುದು, ಅಥವಾ ನಮ್ಮ ಜನ್ಮಗಳ ಎಷ್ಟು ಪಾಪಗಳು ಕಳೆದಿರಬಹುದು. ಹಾಗಾಗಿ ಐ ಫೀಲ್ ಲೈಕ್ ನನಗೇನ್ ಹೇಳ್ಬೇಕು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಾಗ್ಲಿಲ್ಲ. ಹಾಗಾಗಿ ನಾನ್ ಅನ್ಕೊಂಡಿದ್ದೆ, ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋ ಹಾಗೆ, ಭಗವಂತ ನಮ್ಮ ಯೋಗಕ್ಷೇಮವನ್ನ ಮಾತ್ರ ನೋಡ್ಕೊಳ್ತಾನೆ ಅಂತ ನಾನ್ ಅನ್ಕೊಂಡ್ರೆ ಇಲ್ಲ. ಯಾರು ಇದರ ಅರ್ಥವನ್ನ ವಿವರಿಸುತ್ತಾ, ಅಂದ್ರೆ ಅದರ ಒಳ ಅರ್ಥವನ್ನ ಇನ್ನೂ ಹೆಚ್ಚು ಯಾರು ವಿವರಿಸ್ತಾರೋ ಅವರು ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಹೋಗ್ತಾನ. ಇದಕ್ಕೆ ಒಂದು ಕತೆ ಹೇಳ್ಬೇಕು ಅಂತ ಅಂದ್ರೆ, ಹೇಳಿದ್ದೆ ಅಂತ ಅನ್ಕೊಳ್ತೀನಿ ಭಗವದ್ಗೀತೆಯಲ್ಲಿ, ಬಟ್ ಸ್ಟಿಲ್ ಇಟ್ ಇಸ್ ರಿಪೀಟಿಂಗ್. ಒಮ್ಮೆ ನಾರದರು ಹನುಮಂತನನ್ನ ನೋಡೋದಿಕ್ಕೆ ಬರ್ತಾರೆ. ಹನುಮಂತನನ್ನ ನೋಡೋದಿಕ್ಕೆ ಬಂದಾಗ ಆ ನಾರದರು ಕೇಳ್ತಾರೆ, ರಾಮ ಏನ್ ಮಾಡ್ತಾ ಇದ್ದಾರೆ? ರಾಮ ಪುಸ್ತಕವನ್ನ ಬರಿತಾ ಇದ್ದಾರೆ. ಯಾರು ಭಗವಂತನನ್ನ ಅತಿ ಹೆಚ್ಚು ಜ್ಞಾಪಿಸ್ಕೊಳ್ತಾರೆ ಅದ್ರದ್ದು ಪಟ್ಟಿ ಮಾಡ್ತಾ ಇದ್ದಾರೆ ಅಂತ. ನಾರದರಿಗೆ ತುಂಬಾ ಕುತೂಹಲ ಆಗತ್ತೆ. ಹೋಗ್ಬಿಟ್ಟು ನೋಡ್ತಾರೆ, ಹೌದಾ, ನಾನ್ ನೋಡ್ಬೇಕು ಅಂತ. ಆಶ್ಚರ್ಯ ಅನ್ನೋ ಹಾಗೆ, ಯಾರು ಭಗವಂತನನ್ನ ಅತಿ ಹೆಚ್ಚು ಜ್ಞಾಪಿಸ್ಕೊಳ್ತಾರೆ ಅನ್ನೋ ಹೆಸರಿನಲ್ಲಿ ನಾರದರ ಹೆಸರೇ ಮೊದಲಿಗಿರತ್ತಂತೆ. ನಾರದರಿಗೆ ಆ ಖುಷಿಯನ್ನ ತಡ್ಕೊಳ್ಳೋದಿಕ್ಕಾಗೋದಿಲ್ಲ. ಹೊರಗಡೆ ಬಂದು ಹನುಮಂತನಿಗೆ ಕಾಲೆಳಿಬೇಕು ಅಂತ ಏನ್ ಮಾಡ್ತಾರೆ, ಹನುಮಂತನಿಗೆ ಹೇಳ್ತಾರೆ, ಹನುಮಂತ ನಿನಗ್ ಗೊತ್ತಾ, ಯಾರು ಭಗವಂತನನ್ನ ಅತಿ ಹೆಚ್ಚು ಜ್ಞಾಪಿಸ್ಕೊಳ್ತಾರೆ ಅನ್ನೋದ್ರಲ್ಲಿ ನಿನ್ ಹೆಸರೇ ಇಲ್ಲ, ನನ್ನ ಹೆಸರೇ ಫಸ್ಟ್ ಇದೆ ಅಂತ ಹೇಳ್ತಾರೆ. ಆಗ ಹನುಮಂತ ನಕ್ಬಿಟ್ಟು ಹೇಳ್ತಾನೆ, ಹೌದು, ಯಾರು ಭಗವಂತನನ್ನ ಜ್ಞಾಪಿಸ್ಕೊಳ್ತಾರೆ ಅದ್ರಲ್ಲಿ ನಿಮ್ಮ ಹೆಸರೇ ಮೊದ್ಲಿದೆ. ಆದ್ರೆ ಇನ್ನೊಂದು ಪುಸ್ತಕ ಇದೆ, ಅಲ್ಲಿ ಭಗವಂತ ಯಾರನ್ನ ಜ್ಞಾಪಿಸ್ಕೊಳ್ತಾನೆ ಅಂತ, ಆ ಪುಸ್ತಕ ನೀವು ನೋಡಿಲ್ಲ ಅನ್ಸುತ್ತೆ, ನೋಡ್ಕೊಂಬನ್ನಿ ಅಂತ ಹೇಳ್ತಾನೆ. ಆಗ ನೋಡೋದಿಕ್ಕೆ ಹೋದಾಗ ಭಗವಂತ ಯಾರನ್ನ ಅತಿ ಹೆಚ್ಚು ಜ್ಞಾಪಿಸ್ಕೊಳ್ತಾರೆ ಅನ್ಬೇಕಾದ್ರೆ ಅದ್ರಲ್ಲಿ ಹನುಮಂತನ ಹೆಸರೇ ಮೊದ್ಲಿತ್ತಂತೆ. ಯಾಕೆ ಈ ಕತೆ ಹೇಳಿದೆ ಅಂದ್ರೆ, ನಮಗೂ ಸಹ ಎಷ್ಟೋ ಬಾರಿ ಅನ್ಸುತ್ತೆ, ಯಾರು ನಮ್ಮನ್ನ ಪ್ರೀತಿಸೋದಿಲ್ವಾ, ಅಥವಾ ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಈ ಭೂಮಿಯಲ್ಲಿ ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಇವತ್ತು ನಿನ್ನೆ ಶ್ಲೋಕದಲ್ಲಿ ಆಣೆ ಮಾಡಿ ಹೇಳ್ತೀನಿ, ನಾನು ನನ್ನ ಭಕ್ತರನ್ನ ಪ್ರೀತಿಸ್ತೀನಿ ಅಂತ
ಭಗವಂತ ಹೇಳಿದರೆ ಇವತ್ತು ಹೇಳ್ತಾ ಇದ್ದಾನೆ, ಯಾರು ಈ ಭಗವದ್ಗೀತೆಯ ಅರ್ಥವನ್ನ ಹೇಳ್ತಾರೆ ಅವರು ನನಗೆ ತುಂಬಾ ಪ್ರೀತಿ ಪಾತ್ರರು ಅಂತ. ಸೊ ಇದನ್ನ ನಾನು ಹೇಗ್ ತಗೋಬೇಕು ಅಂತ ನನಗೆ ನಿಜಕ್ಕೂ ಸಹ ಗೊತ್ತಾಗ್ತಾ ಇಲ್ಲ. ಆ ಅವನ ಪ್ರೀತಿ ಸದಾ ಹೀಗೆ ನನ್ ಮೇಲೆ ಇರ್ಲಿ. ಯಾಕೆ ಅಂತ ಅಂದ್ರೆ ನಾನು ಅವನ ಸೇವೆಯನ್ನ ತುಂಬಾ ಮಾಡ್ಬೇಕು. ಹಾಗಾಗಿ ಅವನು ನನ್ನನ್ನ ಹೀಗೆ ಪ್ರೀತಿಸ್ಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊಳ್ತೀನಿ. ಯಾಕೆ ಅಂತ ಅಂದ್ರೆ ಅವನ ಪ್ರೀತಿ ನನಗ್ ಬೇಕು. ಯಾಕೆ ಅಂತ ಅಂದ್ರೆ ನಾನು ಅವನ್ ಸೇವೆ ಮಾಡೋದಿಕ್ಕೆ ಅಷ್ಟೆ. ಸೊ ಬರೀ ಪ್ರೀತಿಸೋದ್ರಿಂದ ಅಂದ್ರೆ ಹೇಳೋರಿಗೆ ಮಾತ್ರ ಭಗವಂತ ಪ್ರೀತಿಸ್ತಾನ ಅಂತ ನೋಡೋದಿದ್ರೆ ಇಲ್ಲ ರೀ. ಹೇಳೋರಿಗೂ ಸಹ ಭಗವಂತ ಪ್ರೀತಿಸ್ತಾನೆ. ಹೇಗೆ ಅಂತ ಮುಂದೆ ಹೇಳ್ತಾ ಹೋಗ್ತಾನೆ. ಅದ್ವೇಷೇತೆ ಅಂದ್ರೆ ಅಧ್ಯಯನ ಮಾಡುವವನು, ಚ ಕೂಡ, ಯಹ ಯಾರು, ಇದಂ ಈ, ಧರ್ಮಂ ಪವಿತ್ರವಾದ, ಸಂವಾದವನ್ನ, ಅವಯೋ ನಮ್ಮಿಬ್ಬರ, ಜ್ಞಾನದ, ಯಜ್ಞದಿಂದ, ತೇನ ಅವನಿಗೆ, ಅಹಂ ನಾನು, ಇಷ್ಟ ಆರಾಧಿತನು, ಸ್ವಾಂ ಆಗುತ್ತೇನೆ, ಇತಿ ಎಂದಿಗೂ, ಮೇ ನನ್ನ, ಮತಿಹಿ ಅಭಿಪ್ರಾಯ. ಅಂದ್ರೆ ಭಗವಂತ ಕೇವಲ ಅರ್ಥ ಹೇಳೋರಿನ್ನ ಮಾತ್ರ ಪ್ರೀತಿಸೋದಿಲ್ಲ, ಅದರ ಅಧ್ಯಯನ ಮಾಡೋರು ಅಂದ್ರೆ ಓದೋರಿಗೂ ಸಹ ತುಂಬಾ ಪ್ರೀತಿಸ್ತಾನಂತೆ. ಯಾಕೆ ಅಂತ ಅಂದ್ರೆ ಎಲ್ಲರಿಗೂ ಹೇಳಲು ಆಗುತ್ತಾ ಅಂದ್ರೆ ಹೌದು, ಎಲ್ಲರಿಗೂ ಅರ್ಥವನ್ನ ಹೇಳೋದಿಕ್ಕೆ ಆಗೋದಿಲ್ಲ. ತುಂಬಾ ತಿಳ್ಕೊಂಡಿರ್ತಾರೆ ಕೆಲವರು. ನಾನು ಅದನ್ನ ಒಪ್ಕೊಳ್ತೀನಿ. ತುಂಬಾ ತಿಳ್ಕೊಂಡಿರ್ತಾರೆ, ಆದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ಅವ್ರಿಗೆ. ಆದ್ರೆ ತಾನು ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಳ್ತಾ ಹೋದ್ರೆ ಸಾಕು. ಅಟ್ಲೀಸ್ಟ್ ಕೆಲವರು ಅಧ್ಯಯನ ಮಾಡ್ತಾರಲ್ವಾ, ಆ ಅಧ್ಯಯನ ಮಾಡಿದ್ರೂ ಸಾಕು. ಅಧ್ಯಯನ ಮಾಡಿದ್ರು ಸಾಕು ಅಂತಂದ್ರೆ ಅಧ್ಯಾಯೇತೆ ಚ ಯ ಇದಂ. ಯಾವುದು ಇದಂ ಅಂದ್ರೆ ಧರ್ಮಂ, ಸಂವಾದ ಮಾವಯೋ ಅಂದ್ರೆ ಯಾರು ಸಂವಾದವನ್ನ, ಇಲ್ಲಿ ಸಂವಾದ ಅಂತ ಅಂದ್ರೆ ನನಗೂ ಮತ್ತು ಅರ್ಜುನನಿಗೂ ನಡೆದಂತಹ ಈ ಸಂವಾದವನ್ನ ಯಾರು ಅಧ್ಯಯನ ಮಾಡ್ತಾರೋ ಅವರು ಧರ್ಮ ಮಾರ್ಗದಲ್ಲಿ ಇರ್ತಾರೆ. ಯಾರು ಓದ್ತಾರಲ್ಲ ಭಗವದ್ಗೀತೆಯನ್ನ, ಆ ಓದಿದ್ರು ಸಾಕು ಅವರು ಧರ್ಮ ಮಾರ್ಗದಲ್ಲಿ ಇರ್ತಾರೆ. ಇದು ಅಂತಿಂತಹದ್ದಲ್ಲ, ಇದು ದೊಡ್ಡ ಗ್ರಂಥ. ಇದನ್ನ ಭಗವಂತ ಅವನೇ ಹೇಳ್ತಾ ಇದ್ದಾನೆ ತಪಸ್ಸು ಅಂತ. ತಪಸ್ಸು ಅಂದ್ರೆ ಯಾವ ರೀತಿ ತಪಸ್ಸು? ಇದು ಅಧ್ಯಯನ ಮಾಡುವುದೇ ತಪಸ್ಸು. ಇದು ನನ್ನ ಪೂಜೆ ಅಂತ ತಗೊಳ್ತಾ ಇದ್ದಾನೆ. ಜ್ಞಾನ ಯಜ್ಞೇನ, ಯಾರು ಈ ಭಗವದ್ಗೀತೆಯನ್ನ ಹೇಳ್ತಾರೋ ಅಥವಾ ಯಾರು ಈ ಭಗವದ್ಗೀತೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವರು ಯಜ್ಞ ಮಾಡಿದ ಹಾಗೆ. ಯಜ್ಞ, ಈಗ ಯಾವುದೇ ಒಂದು ಯಜ್ಞ ಮಾಡಿದಾಗ ನಮ್ಗೆ ಏನೆಲ್ಲ ಫಲ ಸಿಕ್ಕುತ್ತೆ ಅಂತ ಹೇಳ್ತೀವಿ, ಆ ಎಲ್ಲ ಫಲಗಳೂ ಸಹ ಸಿಗ್ತಾ ಹೋಗತ್ತೆ. ಯಾವ ಯಜ್ಞನಪ್ಪ ಅಂತ ಅಂದ್ರೆ ಜ್ಞಾನ ಯಜ್ಞ. ಇದು ಜ್ಞಾನ, ಅವನು ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಇದು ಜ್ಞಾನ ಯಜ್ಞ. ಈ ಯಾವಾಗ ಅವನು ಇದನ್ನ ಓದುತ್ತಾ ಅವನ ಜೀವನದಲ್ಲಿ ಅಳವಡಿಸ್ಕೊಳ್ಬಿಡ್ತಾನೋ ಇದು ನನ್ನ ಪೂಜೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಅಭಿಪ್ರಾಯ ಅಂತ ಹೇಳ್ತಿದ್ದಾನೆ ಅಂದ್ರೆ ಬೇರೆಯವರು ಇದನ್ನ ಪೂಜೆ ಅಂತ ಪರಿಗಣಿಸದೇ ಇರ್ಬೋದು, ಆದ್ರೆ ನೀನ್ ಇದನ್ನ ಅಧ್ಯಯನ ಮಾಡಿದ್ರೆ ಸಾಕು, ಓದಿದ್ರೆ ಸಾಕು, ಇದನ್ನ ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಓದೋದು ಅಂದ್ರೆ ಅಲ್ಲಿರೋ ಅಕ್ಷರಗಳನ್ನ ಓದೋದಲ್ಲ. ಯಾವ ರೀತಿ? ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ ಅನ್ನೋ ಹಾಗೆ, ಅಥವಾ ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ ಅನ್ನೋ ಹಾಗೆ. ಅಂದ್ರೆ ನಾನು ಕರ್ಮವನ್ನ ಮಾಡ್ತೀನಿ ತಂದೆ, ನನಗೆ ಅದರ ಫಲ ಬೇಡ. ಅಥವಾ ನಾವು ಭಗವಂತ ಕೊಟ್ಟಂತಹ ನನ್ನ ವರ್ಣಾಶ್ರಮಕ್ಕೆ ಯಾವ ಕೆಲಸಗಳನ್ನ ಕೊಟ್ಟಿದ್ದಾನೆ ಆ ಕೆಲಸಗಳನ್ನ ನಾನು ಇದನ್ನೇ ಪೂಜೆ ಅಂತ ನಾನು ಮಾಡ್ತಾ ನಾನು ನಿನಗೆ ಸಮರ್ಪಣಾ ಭಾವದಿಂದ ನಿನಗೆ ಸಮರ್ಪಿಸುತ್ತೇನೆ ಅಂದ್ರೆ ಸಾಕು. ಇದು ನನ್ನ ಪರವಾಗಿ, ನನ್ನ ಅಭಿಪ್ರಾಯ, ಇದೇ ನನ್ನ ಪೂಜೆ.
ಸೊ ಹಾಗಿದ್ರೆ ಇನ್ನೊಂದು ನಿಮಗೆ ಡೌಟ್ ಬರ್ಬೋದು, ಹಾಗಿದ್ರೆ ನಾವು ಪೂಜೆ ಮಾಡೋದು ಬೇಡವಾ, ಬರೀ ನಮ್ಮ ಕರ್ಮಗಳನ್ನ ಮಾಡಿದ್ರೆ ಸಾಕಾ? ಹೌದು, ಕರ್ಮಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಾಕು. ಆದ್ರೆ ಪೂಜೆ ಮಾಡಬಾರ್ದು ಅಂತ ಇಲ್ಲಿ ಕೊಟ್ಟಿಲ್ಲ. ಎಲ್ಲೂ ಇಲ್ಲಿ ಹೇಳಿಲ್ಲ ನೀವು ಪೂಜೆ ಮಾಡ್ಬೇಡಿ, ಯಜ್ಞ ಮಾಡ್ಬೇಡಿ, ತಪಸ್ಸು ಮಾಡ್ಬೇಡಿ, ಹೇಳಿಲ್ಲ. ಆದ್ರೆ ಯಜ್ಞ ಅಂದ್ರೆ ಏನು, ತಪಸ್ಸು ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು ಅಂತ ಭಗವಂತ ಎಳೆ ಎಳೆ ಎಳೆಯಾಗಿ ನಮ್ಮ ಕಣ್ಮುಂದೆ ತಂದಿಡ್ತಾ ಇದ್ದಾನೆ. ಅಂದ್ರೆ ಇದ್ರ ಅರ್ಥ ಏನು, ನಾವು ಆ ಸ್ಟೆಪ್ ಬೈ ಸ್ಟೆಪ್ ಮುಂದುವರಿತಾ ಹೋಗ್ಬೇಕು. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಮಗು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗುತ್ತೆ, ಥರ್ಡ್ ಸ್ಟ್ಯಾಂಡರ್ಡ್ ಹೋಗುತ್ತೆ, ಪ್ರೀ ಸ್ಕೂಲಿಂದ ಹೈಸ್ಕೂಲ್ಗೆ ಹೋಗುತ್ತೆ, ಹೈಸ್ಕೂಲಿಂದ ಕಾಲೇಜಿಗೆ ಹೋಗುತ್ತೆ. ಅದೇ ರೀತಿ ನಾವು ಸಹ ಜ್ಞಾನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಹೋಗ್ತಾ ಹೋಗ್ಬೇಕು. ಆದ್ರೆ ಹೋಮ ಮಾಡಿದ್ರೆ ಸಾಕಾ, ಯಜ್ಞ ಮಾಡಿದ್ರೆ ಸಾಕಾ, ಭಗವದ್ಗೀತೆ ಓದಿದ್ರೆ ಸಾಕಾ ಅಂದ್ರೆ ಖಂಡಿತ ಇಲ್ಲ. ಅವಾಗ್ಲೂ ನೀವು ಸ್ಟೆಪ್ ಬೈ ಸ್ಟೆಪ್ ಹಿಂದಕ್ಕೆ ಬರಬಹುದು. ಯಾವಾಗ? ನಮ್ಮ ಅಹಂಕಾರದಿಂದ, ನಾನು ನನ್ನದು ಅನ್ನುವಂತಹ ನಾನತ್ವದಿಂದ, ನನ್ನಿಂದಲೇ, ನನ್ನಿಂದ ಆಯ್ತು, ನನ್ಗೋಸ್ಕರನೇ ಇಲ್ಲ. ಅದು ಬಂತು ಅಂದ್ರೆ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೆ ನಿಂಗೆ LKG ಹಾಕ್ಬಿಡ್ತಾರೆ ತೆಗೆದು. LKG ಓದ್ಕೊಂಬ ನೋಡು, ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ನಿನ್ ಲಾಯಕ್ಕೆ ಇಲ್ಲ ಅಂತ LKG ಹಾಕ್ಬಿಡ್ತಾರೆ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಬೇಕು ಅಂದ್ರೆ ಅಹಂಕಾರ ಬಿಡ್ಬೇಕು. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಅಪ್ಪಿ ತಪ್ಪಿ ಆ ಮನಸ್ಸಿನಲ್ಲಿ ನಾವು 10th ವರೆಗೂ ಹೋಗಿ ಫುಲ್ ಎಲ್ಲ ಆ ಕಾಮ ಕ್ರೋಧ ಎಲ್ಲ ತುಂಬಿಕೊಂಡು ನಮ್ಮ ಮನಸ್ಸು ಧೂಳು ಗಟ್ಟು ಬಿಡ್ತು ಅಂದ್ರೆ 10th ಆದ್ಮೇಲೆ ಕಾಲೇಜಿಗೆ ಹೋಗಕ್ ಆಗೋದೇ ಇಲ್ಲ. ಸ್ಕೂಲ್ಗೂ ಇಟ್ಕೊಳಲ್ಲ, ಅವರು ಮನೆಗ್ ಕಳಿಸ್ಬಿಡ್ತಾರೆ. ಬರೀ ಬಂದ್ ಎಕ್ಸಾಮ್ ಬರೆದ್ಬಿಟ್ಟು ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ಕಾಲೇಜಿಗೆ ಹೋಗು ಅಂತ. ಜಸ್ಟ್ ಲೈಕ್ ದಟ್ ನಮ್ಮ ಮನಸ್ಸಿನಲ್ಲಿ ನಾವಿಷ್ಟೆಲ್ಲಾ ಕೇಳು ಇನ್ನೂ ನಮ್ಮ ಮನಸ್ಸಿನಲ್ಲಿ ಅದೆಲ್ಲ ಇತ್ತು ಅಂದ್ರೆ ನಮ್ಮನ್ನ ಫೇಲ್ ಮಾಡಿ ಮನೇಲಿ ಕೂರಿಸ್ಬಿಡ್ತಾರೆ. ಇದ್ರ ಅರ್ಥ ಏನು? ಎಲ್ಲವನ್ನ ನೀನ್ ಬಿಡು, ಎಲ್ಲವನ್ನ ಬಿಟ್ಟು ನೀನು ಭಗವಂತನಿಗೆ ಶರಣಾದ್ರೆ, ಅಂದ್ರೆ ಈ ಭಗವದ್ಗೀತೆಯನ್ನ ಯಾರು ಓದ್ತಾರೆ ಅಂತಲೂ ಸಹ ಹೇಳ್ತಾ ಹೋಗ್ತಾನೆ. ಈಗ ಕೆಲವರಿಗೆ ಅನ್ನಿಸ್ಬೋದು, ಅಯ್ಯೋ ನನಗ್ ಅರ್ಥ ಅಂತೂ ಹೇಳಕ್ ಬರಲ್ಲಪ್ಪ, ನನಗ್ ಎಲ್ಲಿ ಅರ್ಥ ಹೇಳಕ್ ಬರತ್ತೆ, ನನಗ್ ಅರ್ಥ ಹೇಳಕ್ ಬರಲ್ಲ. ಇನ್ನು ಓದೋಣ ಅಂದ್ರೆ ಎಷ್ಟೋ ಜನಕ್ಕೆ ನಿಜಕ್ಕೂ ಸಹ ಓದೋದಿಕ್ಕೂ ಬರೋದಿಲ್ಲ. ನಾನು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬಲ್ಲೆ, ನನಗ್ ಓದೋದಿಕ್ಕೂ ಬರೋದಿಲ್ಲ. ಹಾಗಿದ್ರೆ ನಾನು ಏನ್ ಮಾಡಬಹುದು? ಏನೂ ಇಲ್ಲ, ಕೇವಲ ಕೇಳಿದ್ರೂ ಸಾಕು, ನಿಮಗೆ ಪುಣ್ಯ ಬರ್ತಾ ಹೋಗುತ್ತೆ ಅಂತ ಹೇಳ್ತಾನೆ ಭಗವಂತ. ಶ್ರದ್ಧವಾನ್, ಶ್ರದ್ಧಪೂರ್ಣವಾದ, ಅನಸೂಯ ಅಂದ್ರೆ ಅಸೂಯೆ ಇಲ್ಲದೆ, ಛ ಮತ್ತು ಶೃಣುಯಾತ್ ಕೇಳುತ್ತಾನೋ, ಅಪಿ ಖಂಡಿತವಾಗಿಯೂ, ಯಹ ಯಾರು, ನರಹ ಮನುಷ್ಯನು, ಸಹ ಅವನು, ಅಪಿ ಕೂಡ, ಮುಕ್ತಂ ಮುಕ್ತವಾಗಿ, ಶುಭ್ರಾನ್ ಮಂಗಳಕರವಾದ, ಲೋಕಾನ್ ಲೋಕಗಳನ್ನ, ಪ್ರಾಪ್ಯಯತ್ ಹೊಂದುತ್ತಾನೆ, ಪುಣ್ಯಕರ್ಮಣಂ ಪುಣ್ಯವಂತರು. ಯಾರು ಯಾರು ಪುಣ್ಯವಂತರಪ್ಪ ಅಂತ ನೋಡೋದಾದ್ರೆ, ಶ್ರದ್ಧವಾ ಶ್ರದ್ಧವಾನ್ ಅನುಸೂಯಾಶ್ಚ ಅಂದ್ರೆ ಅಸೂಯೆ ಇರಬಾರ್ದು. ಮೊದಲಿಗೆ ಏನ್ ಬಿಡ್ಬೇಕು? ಅಸೂಯೆಯನ್ನ ಬಿಡ್ಬೇಕು. ನೆಕ್ಸ್ಟ್ ಶ್ರದ್ಧೆ ಇರ್ಬೇಕು. ಶ್ರದ್ಧೆಯಿಂದ ಯಾರು ಈ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಎಲ್ಲವನ್ನ ಬಿಟ್ಟು ಶೃಣುಯಾ ಶೃಣುಯಾದಪಿ ಅಂದ್ರೆ ಕೇಳ್ತಾರೋ, ಜಸ್ಟ್ ನೀವು ಭಕ್ತಿಯಿಂದ ಕೇಳಿದ್ರೂ ಸಾಕು. ಯೋ ನರಹ, ಯೋ ನರಹ ಅಂತ ಅಂದ್ರೆ ಅಂತಹ ಮನುಷ್ಯನು ಅವನ್ ಏನಾಗ್ತಾನಪ್ಪ ಅಂದ್ರೆ ಶೃಣುಯಾದಪಿ ಅಂದ್ರೆ ಯಾರು ಕೇಳ್ತಾರೆ, ಶ್ರದ್ಧೆ ಬಹಳ ಮುಖ್ಯ, ಅದಕ್ಕಿಂತ ಹೆಚ್ಚಾಗಿ ನಂಬಿಕೆ ಮುಖ್ಯ. ಹಾಗೆ ಅನುಸೂಯಾಶ್ಚ ಅಂದ್ರೆ ದ್ವೇಷ ಇರಬಾರ್ದು, ಯಾರ ಮೇಲೂ ಅಸೂಯೆ ಇರಬಾರ್ದು. ನೀವು ದ್ವೇಷ ಕಟ್ಕೊಂಡು ಏನು ಸಾಧನೆ ಮಾಡ್ತೀರಾ? ಏನು ಸಾಧನೆ ಮಾಡಿದ ಹಾಗೆ ಖಂಡಿತವಾಗಿಯೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಕೇಳೋದ್ರಿಂದ ನೋಡಿ, ಇದು ಎಷ್ಟು ಒಂದು ಸಮನಾಗಿದೆ ಅಂದ್ರೆ, ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾನೆ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳ್ತಾರೋ ಅಂತ. ಅಟ್ ದ ಸೇಮ್ ಟೈಮ್ ವಿಷ್ಣು ಸಹಸ್ರನಾಮದಲ್ಲೂ ಫಲಶ್ರುತಿಯಲ್ಲಿ ಬರ್ತಾ ಇದೆ, ಯ ಇದಂ ಶೃಣುಯಾ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ನಾ ಶುಭಂ ಪ್ರಾಪ್ನುಯಾತ್ ಕಿಂಚಿತ್ ಸೋಮತ್ರೇಹ ಚ ಮಾನವಃ. ಆ ಮನುಷ್ಯನಿಗೆ ಎಂದೂ ಸಹ
ಅಶುಭ ಆಗೋದಿಲ್ಲ, ಶುಭ ಆಗುತ್ತೆ. ಯಾರಿಗೆ? ಕೇಳೋರಿಗೆ. ಯಾವ ರೀತಿ ಕೇಳಬೇಕು? ಅಲ್ಲೂ ಅದೇ ಹೇಳ್ತಾ ಇರೋದು, ಶ್ರದ್ಧೆಯ, ಅಲ್ಲೂ ಶ್ರದ್ಧೆ ಇರಬೇಕು, ಇಲ್ಲೂ ಶ್ರದ್ಧವ, ಇಲ್ಲೂ ಶ್ರದ್ಧೆ ಇರಬೇಕು. ಮೇನ್ ಆಗಿ ಶ್ರದ್ಧೆ ನಂಬಿಕೆ ಇರಬೇಕು ಅಷ್ಟೆ. ಹಾಗೇನೆ ಈ ರೀತಿ ನಂಬಿಕೆ ಬೇಕು, ಅಸೂಯೆ ಇರಬಾರ್ದು. ಇದು ಎರಡನ್ನು ಅಂದ್ರೆ ನಂಬಿಕೆ ಇಟ್ಕೊಂಡು ಅಸೂಯೆಯನ್ನ ಬಿಟ್ಟು ಕೇಳಿದ್ರೆ ಸಾಕು. ಅವನು ಏನ್ ಮಾಡ್ತಾನಪ್ಪ ಅಂತ ಅಂದ್ರೆ, ಶುಭ್ರ ಲೋಕಾನ್ ಅಂದ್ರೆ ಶುದ್ಧವಾದ ಲೋಕಕ್ಕೆ, ಅಂದ್ರೆ ಅವನು ಒಳ್ಳೆಯ ಲೋಕಕ್ಕೆ ಅವನು ಸೇರ್ತಾನಂತೆ. ಅಧ್ಯಯನ ಮಾಡುವವನು ವೈಕುಂಠ ಲೋಕಕ್ಕೆ ಹೋಗ್ತಾನೆ, ಆದ್ರೆ ಇವನು ಒಳ್ಳೆ ಲೋಕಕ್ಕೆ ಹೋಗ್ತಾನೆ. ಹಾಗಿದ್ರೆ ನಾವು ವೈಕುಂಠ ಲೋಕಕ್ಕೆ ಹೋಗೋದಿಲ್ವಾ? ನನಗೆ ಓದೋದಿಕ್ಕೆ ಬರೋದಿಲ್ಲ ಅಂದ್ರೆ, ದಿಸ್ ಇಸ್ ಸ್ಟೆಪ್ ಬೈ ಸ್ಟೆಪ್ ಕಣ್ರಿ. ಅಂದ್ರೆ ನಿಧಾನಕ್ಕೆ. ಈಗ ನೋಡಿ, ಕೆಟ್ಟ ಲೋಕದಕ್ಕೆ ಹೋಗೋದಕ್ಕಿಂತ ಒಳ್ಳೆ ಲೋಕಕ್ಕೆ ಹೋಗೋದು ಒಳ್ಳೇದಲ್ವಾ? ಆ ರೀತಿ ಯಾರು ಕೇಳ್ತಾರೋ ಅವರು ಸ್ಟೆಪ್ ಬೈ ಸ್ಟೆಪ್, ಈ ಸಲ ಒಂದು ಲೋಕಕ್ಕೆ ಹೋದ, ಮತ್ತೆ ಭೂಲೋಕಕ್ಕೆ ಬಂದ, ಮತ್ತೆ ಅದನ್ನೇ ಅಧ್ಯಯನ ಮಾಡ್ದ, ಮತ್ತೆ ಲೋಕಕ್ಕೆ ಹೋದ. ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನ ಅವನು ಮೇಲಕ್ಕೆ ಕರೆದುಕೊಂಡು ಹೋಗ್ತಾನೆ. ಹಾಗೇನೆ ಅಪಿ ಅಂದ್ರೆ ಅವನೂ ಕೂಡ ಮುಕ್ತಿ ಹೊಂದುತ್ತಾನೆ. ಅಂದ್ರೆ ಇಲ್ಲಿ ಅರ್ಥ ಏನಪ್ಪಾ ಅಂತ ಅಂದ್ರೆ, ಹಾಗಿದ್ರೆ ಮುಕ್ತಿಯಲ್ಲೂ ತಾರತಮ್ಯ ಇದೆಯಾ ಅಂತ ನೋಡಿದ್ರೆ, ಹೌದ್ರಿ, ಮುಕ್ತಿಯಲ್ಲೂ ಸಹ ತಾರತಮ್ಯ ಇದೆ. ಅಂದ್ರೆ ಮುಕ್ತಿಯನ್ನ ಕೊಡು ಅಂತ ನಾವು ಹೇಗೆ ಭಗವಂತನನ್ನ ಕೇಳ್ತೀವಿ, ಹಾಗೆಯೇ ಭಗವಂತ ಆ ಮುಕ್ತಿಯಲ್ಲೂ ಸಹ ವೈವಿಧ್ಯತೆಯನ್ನ ಇಟ್ಟಿದ್ದಾನೆ. ಅಂದ್ರೆ ಆಡು ಭಾಷೆಯಲ್ಲಿ ಹೇಳಬೇಕು ಅಂತ ಅಂದ್ರೆ, ನಾವು ಎಷ್ಟು ದುಡ್ಡನ್ನ ತಗೊಂಡ್ ಹೋಗಿರ್ತೀವೋ ಆ ತರಹದ ಸೀರೆ ನಮಗ್ ಸಿಗ್ತಾ ಹೋಗುತ್ತೆ ಅಲ್ವಾ? ವಿ ಕಾಂಟ್ ಕಂಪೇರ್. ಅದೇ ರೀತಿ ಭಕ್ತಿಯಲ್ಲೂ ಅಷ್ಟೇ ನಮ್ಗೆ ಮುಕ್ತಿ ದೊರಕ್ತಾ ಹೋಗುತ್ತೆ. ನಮ್ಮ ಭಕ್ತಿ ಎಷ್ಟಿದೆ ಅನ್ನೋದ್ರ ಮೇಲೆ ಅಡಕವಾಗಿರತ್ತೆ. ಅಂದ್ರೆ ಈಗ ಯಾರು ಅಧ್ಯಯನವನ್ನ ಹೇಳ್ತಾ ಹೋಗ್ತಾರೆ, ಯಾರು ಅದರ ಅರ್ಥವನ್ನ ವಿವರಿಸ್ತಾ ಹೋಗ್ತಾರೆ, ಅವರಿಗೆ ಭಗವಂತ ತುಂಬಾ ಪ್ರೀತಿಸ್ತಾ ಹೋಗ್ತಾನೆ. ಹಾಗೇನೆ ಯಾರು ಅದರ ಅರ್ಥವನ್ನ ಹೇಳೋದಿಕ್ಕೆ ಆಗೋದಿಲ್ಲ, ಯಾರು ಕೇವಲ ಅಧ್ಯಯನವನ್ನ ಮಾಡ್ತಾರೆ, ಅವರು ಸ್ವರ್ಗ ಲೋಕಕ್ಕೆ ಹೋಗ್ತಾರೆ. ಹಾಗೇನೆ ಯಾರು ಬರೀ ಕೇಳ್ತಾ ಹೋಗ್ತಾರೆ, ಅವರಿಗೂ ಸಹ ಒಳ್ಳೆಯ ಲೋಕಕ್ಕೆ ಭಗವಂತ ಕರೆಸ್ಕೊಳ್ತಾನೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇದು. ಹಾಗೇನೆ ಇಲ್ಲಿ ಮುಕ್ತಿಯಲ್ಲಿ ತಾರತಮ್ಯ ಅಂತ ಅನ್ನೋದಕ್ಕಿಂತ, ನಾವು ಅವನಲ್ಲಿ ಇನ್ನಷ್ಟು ಮಗದಷ್ಟು ಹೇಗೆ ಶರಣಾಗ್ಬೇಕಪ್ಪ ಅಂತ ಅವನು ಹೇಳ್ತಾ ಹೋಗಿದ್ದಾನೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅಂದ್ರೆ ಭಗವಂತ ಏನ್ ಹೇಳೋದಿಕ್ಕೆ ಹೊರಟಿದ್ದಾನೆ ಅಂದ್ರೆ, ನೀನು ಭಗವದ್ಗೀತೆಯನ್ನ ಪಾರಾಯಣ ಮಾಡೋದಕ್ಕಿಂತ ಹೆಚ್ಚಾಗಿ ಪಾರಣೆ ಮಾಡು. ಪಾರಣೆ ಅಂದ್ರೆ ಒಂದೊಂದು ಶ್ಲೋಕವನ್ನು ಸಹ ನೀನು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗು. ಆಗ ಭಗವಂತ ನಿನಗೆ ಮೇಲಿನ ಲೋಕಕ್ಕೆ ಕರೆದುಕೊಳ್ತಾ ಹೋಗ್ತಾನೆ. ಹಾಗೆ ನೀನು ನಿಜವಾದ ಭಕ್ತನ, ನೀನು ಭಕ್ತ ಅನ್ನಿಸ್ಕೋಬೇಕಾ, ಯಾವುದೇ ರೀತಿಯಾದಂತಹ ಅಲಂಕೃತನಾಗದೆ, ಅಂದ್ರೆ ನೀನು ತೋರ್ಸೋದಿಕ್ಕೆ ನೀನು ಭಕ್ತ ಅಂತ ಅನ್ನಿಸ್ಕೋಬೇಡ, ನಿನ್ನ ಮನಸ್ಸಿನಿಂದ ಭಕ್ತ ಅನ್ನಿಸ್ಕೋ. ಹೇಳ್ತಾರಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ. ಯಾರೋ ನನಗೆ ವಿವಿಧ ಭಕ್ಷ್ಯಗಳನ್ನ ನೈವೇದ್ಯ ಮಾಡಿದ್ರು ಅಂತ ನಾನೇನು ಅವ್ರಿಗೆ ಹೆಚ್ಚಿಗೆ ವರ ಕೊಡೋದಿಲ್ಲ. ನೀನು ಭಕ್ತಿಯಿಂದ ಒಂದೇ ಒಂದು ಹಣ್ಣನ್ನ ಅರ್ಪಿಸಿದ್ರೂ ಸಾಕು, ಕೊನೆ ಪಕ್ಷ ಒಂದು ಲೋಟ ನೀರನ್ನ ಅರ್ಪಿಸಿದ್ರೂ ಸಾಕು. ಹಾಗೇನೆ ಎಷ್ಟೋ ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಾನು ನನ್ನ ಭಕ್ತರ ಕೈನ ಖಂಡಿತವಾಗ್ಲೂ ಬಿಡೋದಿಲ್ಲ. ಯಾಕೆಂದ್ರೆ ಭಕ್ತರೂ ಸಹ ಅವರ ನಂಬಿಕೆಯನ್ನ ಬಿಡುವುದಿಲ್ಲ ಅಂತ. ಅದೇ ರೀತಿ ಭಗವಂತ ಈ ಭಗವದ್ಗೀತೆಯ ಮೂಲಕ ನಮಗೆ ಭಕ್ತಿ ಅಂದ್ರೆ ಏನು, ನಾವು ಹೇಗೆ ಅವನನ್ನ ಆರಾಧಿಸಬಹುದು, ಅವನನ್ನ ಹೇಗೆ ನಾವು ಪ್ರೀತಿಸಬಹುದು, ಅವನು ಪ್ರೀತಿಸ್ತಾನ ಅಂದ್ರೆ ಹೌದು, ಅವನು ಸಹ ನಮ್ಮನ್ನ ಪ್ರೀತಿಸ್ತಾನೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ನಾನು ಸಹ ಸಾಕಷ್ಟು ಕಡೆ ಕೇಳಿದ್ದೆ, ಭಗವದ್ಗೀತೆಯನ್ನ ಕೆಲವರು ಅವರ ಎಲ್ಲ ಗೊಂದಲಗಳ ನಿವಾರಣೆಗೆ ಉಪಯೋಗಿಸ್ತಾರೆ ಅಂತ. ಅಂದ್ರೆ ಜಸ್ಟ್ ಲೈಕ್ ದಟ್, ಏನೋ ಒಂದು ಮನಸ್ಸಿನಲ್ಲಿ ಗೊಂದಲ ಇರುತ್ತೆ, ಕಣ್ಮುಚ್ಕೊಂಡು ಯಾವುದೋ ಒಂದು ಪೇಜ್ ತೆಗೆದು ಯಾವುದೋ ಒಂದು ಶ್ಲೋಕದ ಮೇಲೆ ಕೈ ಇಟ್ಟು ಆ ಶ್ಲೋಕದ ಅರ್ಥದಲ್ಲಿ ಅವರಿಗೆ ಅವರ ಗೊಂದಲಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ ಅಂತ ನಾನು ಕೇಳಲ್ಪಟ್ಟಿದ್ದೆ. ಅದೇ ರೀತಿ
ಭಗವಂತ ಯಾವುದೋ ಒಂದು ಗೊಂದಲಕ್ಕಲ್ಲ, ನಮ್ಮ ಜೀವನದ ಪ್ರತಿಯೊಂದು ಗೊಂದಲಕ್ಕೂ ಸಹ ಈ ಭಗವದ್ಗೀತೆಯಲ್ಲಿ ಅರ್ಥವನ್ನ ಅಡಗಿಸಿದಾನೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅಂದ್ರೆ ರಜೋಗುಣ ಅಂದ್ರೆ ಏನು, ತಮೋ ಗುಣ ಅಂದ್ರೆ ಏನು, ಸಾತ್ವಿಕ ಗುಣ ಅಂದ್ರೆ ಏನು, ಜೀವ ಅಂದ್ರೆ ಏನು, ಚೇತನ ಅಂದ್ರೆ ಏನು, ನಾವು ಹೇಗೆ ಭಗವಂತನನ್ನ ಪ್ರೀತಿಸ್ಬೇಕು, ಭಗವಂತ ನಮ್ಮನ್ನ ಹೇಗೆ ಪ್ರೀತಿಸ್ತಾನೆ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು. ಅಂದ್ರೆ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಅಂತ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತ ನಾನು ಅನ್ಕೊಳ್ತೀನಿ. ಯಾರಾದ್ರೂ ಭಗವದ್ಗೀತೆಯಲ್ಲಿ ಏನಿದೆ ಅಂದ್ರೆ ನಾವ್ ಹೇಳ್ಬೇಕು ಭಗವದ್ಗೀತೆಯಲ್ಲಿ ಏನಿಲ್ಲ ರೀ, ಎಲ್ಲ ಇದೆ ಅಂತ. ಅದೇ ರೀತಿ ಭಗವಂತ ಕೊನೆಯದಾಗಿ ಅವನ ಮಾತನ್ನ ಮುಗಿಸ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಖಚಿತ್ ಏನು, ಏತತ್ ಅಂದ್ರೆ ಇದು, ಆ ಶತಂ ಕೇಳಲ್ಪಟ್ಟಿದೆ, ಪಾರ್ಥ ಅರ್ಜುನನೇ, ತ್ವಯ ನಿನ್ನಿಂದ, ಏಕಾಗ್ರೇಣ ಏಕಾಗ್ರತೆಯ, ಚೇತಸ ಮನಸ್ಸಿನಿಂದ, ಖಚಿತ್ ಏನು, ಅಜ್ಞಾನದ ಸಮ್ಮೋಹ ಭ್ರಾಂತಿಯು, ಭ್ರಣ ಆ, ಪ್ರಣಶ್ಯ ನಾಶವಾಯಿತೆ, ತೇ ನಿನ್ನ ಧನಂಜಯ, ಧನಂಜಯನೇ. ಅಂದ್ರೆ ಎಷ್ಟು ಸುಂದರ ಕೃಷ್ಣ ಅನ್ನೋದಕ್ಕೆ ಇದೊಂದು ಶ್ಲೋಕ ಸಾಕು ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಅಂದ್ರೆ ಮೊದ್ಲು ಪಾರ್ಥ ಅಂತ ಹೇಳ್ತಾನೆ, ಅಂದ್ರೆ ನೀನು ಪ್ರೀತೆಯ ಮಗ ಅಂತ. ಹಾಗೆ ಧನಂಜಯ ಅಂತ ಹೇಳ್ತಾ ಹೋಗ್ತಾನೆ. ಧನಂಜಯ ಅಂದ್ರೆ ಧನವನ್ನ ಗಳಿಸಿದವನು. ಯಾವ ಧನವನ್ನ ಗಳಿಸಿದನಪ್ಪ ಅಂತ ನೋಡೋದಾದ್ರೆ, ಜ್ಞಾನ ಅನ್ನುವಂತಹ ಧನವನ್ನ ಆತ ಗಳಿಸಿದ್ದಾನೆ. ಹಾಗೇನೆ ನಿನ್ನ ಗಟ್ಟಿ ನಿಲುವು, ಅಂದ್ರೆ ಗಟ್ಟಿ ನಿಲುವು ಅಂತ ಅಂದ್ರೆ ಈಗ ನಿನ್ನ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಯ್ತಾ, ಈಗ ನಿನಗೆಲ್ಲ ಅರ್ಥ ಆಯ್ತಾ, ಇನ್ನೂ ಏನಾದ್ರೂ ಬಾಕಿ ಇದೆಯಾ ಅಂತ ಕೇಳ್ತಾರಲ್ಲ ಆತರ. ಖಚಿತ್ ಅಂತ ಅಂದ್ರೆ ಅರ್ಥ ಆಯಿತಾ, ಅರ್ಥ ಆಯ್ತಾ ಅಂದ್ರೆ ಇದೊಂಥರ ಪ್ರಶ್ನಾರ್ಥಕ. ಭಗವಂತ ಅರ್ಜುನನಿಗೆ ಕೇಳ್ತಾ ಇರೋದು, ನೋಡ್ ನನಗೆ ಏನೇನು ಹೇಳ್ಬೇಕಾಗಿತ್ತೋ ಎಲ್ಲವನ್ನ ಹೇಳ್ಬಿಟ್ಟಿದೀನಿ, ನಿನಗೆ ಅರ್ಥ ಆಯ್ತಾ ಈಗ. ಹಾಗೇನೆ ಹಾ ಇಲ್ಲಿ ಹೇಳ್ತಾ ಹೋಗ್ತಾನೆ, ಏಕಾಗ್ರ ಮನಸ್ಸಿನಿಂದ ಕೇಳಿದ್ಯಾ ನೀನು, ಕೇಳಿದ್ಯಾ ತಾನೆ? ಏಕಾಗ್ರ ಮನಸ್ಸಿನಿಂದ ಅಂತ ಯಾಕೆ ಇಲ್ಲಿ ಹೇಳ್ತಿದ್ದಾನೆ ಅಂತ ಅಂದ್ರೆ, ನಾವು ಮನಸ್ಸಿಟ್ಟು ಕೇಳ್ತೀವಿ, ಆಗ ಮಾತ್ರ ಭಗವದ್ಗೀತೆ ಅರ್ಥ ಆಗ್ತಾ ಹೋಗೋದು. ಹಾಗಾಗಿ ನೀನು ಏಕಾಗ್ರವಾಗಿ ಕೇಳಿದ್ಯಾ, ನಮ್ಮೆಲ್ಲರ ಕೇಳುವ ಪ್ರಶ್ನೆ ಒಂದೇ, ಅದು ಏನಪ್ಪಾ ಅಂತ ಅಂದ್ರೆ, ಇನ್ನೂ ಏನಾದ್ರೂ ಡೌಟ್ ಇದೆಯಾ ಅಂದಾಗ ಇಲ್ಲಪ್ಪ ಎಲ್ಲ ಡೌಟ್ ಕ್ಲಿಯರ್ ಆಯ್ತು ಅನ್ನೋ ಹಾಗೆ ಕೂಡಲೇ ಪರಿಣಾಮ ಬೀರುವಂತಹ ಶ್ಲೋಕಗಳು ಈ ಭಗವದ್ಗೀತೆ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಇದು ಕೂಡಲೇ ಪರಿಣಾಮವನ್ನ ಬೀರುತ್ತೆ ಅಂತ ಅಂದ್ರೆ, ನಾವು ಇದರಲ್ಲಿರುವ ಒಂದೊಂದು ಹಣ್ಣನ್ನ ತಿಂದಾಗ ನಮಗೆ ನಾವೇ ಟ್ಯೂನ್ ಆಗ್ತಾ ಹೋಗ್ತೀವಿ, ನಮಗ್ ನಾವೇ ಶುಭ್ರ ಆಗ್ತಾ ಹೋಗ್ತೀವಿ. ನಾವು ಕ್ಲೀನ್ ಆಗಿದ್ದಾಗ ನಮ್ಮ ಕಣ್ಣಿನ ಆಪರೇಷನ್ ಭಗವಂತ ಮಾಡ್ಬಿಟ್ಟಿದ್ದಾನೆ. ಹಾಗಾಗಿ ನಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಯಾವ್ದ್ ಸರಿ, ಯಾವ್ದ್ ತಪ್ಪು, ಯಾವ್ದ್ ಕಪ್ಪು, ಯಾವ್ದ್ ಬಿಳಿ, ಯಾವ್ದ್ ಕಹಿ, ಯಾವ್ದ್ ಸಿಹಿ, ಎಲ್ಲವುದೂ ನಮಗೆ ಗೊತ್ತಾಗ್ತಾ ಇರೋದ್ರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಧನಂಜಯ ಜ್ಞಾನವನ್ನ ಪಡೆದಿದ್ದೀಯಾ. ಸಮೋಹ ಅಂದ್ರೆ ಅಜ್ಞಾನ ನಿನಗೆ ಈಗಾಗ್ಲೇ ಹೋಗಿದೆ. ಹಾಗಾಗಿ ಜ್ಞಾನಕ್ಕೆ ಏನು ಮುಸುಕಾಗಿತ್ತೋ ಅದನ್ನ ಎಲ್ಲ ಕ್ಲಿಯರ್ ಆಗಿದೆ. ಹಾಗಾಗಿ ಈಗ ನೀನು ಎಲ್ಲವನ್ನ ಆ ಮುಸುಕನ್ನ ತೆಗೆದಾಗ ನೀನು ಜ್ಞಾನದ ದೀಪವಾಗಿ ನಿನ್ನ ಹೃದಯದಲ್ಲೂ ಸಹ ಜ್ಞಾನದ ದೀಪ ಬೆಳಗ್ತಾ ಇದೆ. ಹಾಗಾಗಿ ಇನ್ನೂ ಏನಾದ್ರೂ ಇದೆಯಾ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೇನೆ ಇಲ್ಲಿ ಹೇಳ್ತಾ ಹೋಗೋದು, ಭಗವದ್ಗೀತೆ ಅನ್ನೋದು ಒಂದು ದೊಡ್ಡ ಸೈಕಾಲಜಿ. ಯಾಕೆ ಇದನ್ನ ಸೈಕಾಲಜಿ ಅಂತ ಹೇಳ್ತಾರೆ ಅಂದ್ರೆ, ಗುರುರಾಜ್ ಕರ್ಜಿಗೆ ಅವರು ಹೇಳ್ತಾರೆ, ಅವರು ವಿದೇಶಕ್ಕೆ ಹೋದಾಗ ಒಬ್ಬ ಸೈಕಾಲಜಿಸ್ಟ್ ಅವರ
ಕ್ಲಿನಿಕಲ್ಲಿ ಭಗವದ್ಗೀತೆಯ ದೊಡ್ಡ ಫೋಟೋವನ್ನ ಹಾಕೊಂಡಿರ್ತಾರಂತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆಸ್ ಎ ಕ್ರಿಶ್ಚಿಯನ್ ನೀವು ಇದನ್ನ ಹಾಕೊಂಡಿದ್ದೀರಾ ಅಂದಾಗ ಅವ್ರು ಹೇಳ್ತಾರಂತೆ, ಅವನಿಗಿಂತ ದೊಡ್ಡ ಸೈಕಾಲಜಿಸ್ಟ್ ಇನ್ನೊಬ್ರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವನು ಗುರುಗಳ ಗುರು ಅಂತ ಅವ್ರು ಉತ್ತರವನ್ನ ಕೊಡ್ತಾರಂತೆ. ಹಾಗೇನೆ ಇಲ್ಲೂ ಅಷ್ಟೇ ನೋಡಿ, ಭಗವಂತ ಹೇಳೋದು ನಿನಗೆ ಯಾವುದು ಸರಿ ಅನ್ಸುತ್ತೆ ಅದನ್ನ ಮಾಡು ಅಂತ ಹೇಳ್ತಾ ಹೋಗ್ತಾನೆ. ಯಥೇಚ್ಛಸಿ ತಥಾ ಕುರು. ನೋಡು, ನನಗೆ ಏನೇನ್ ಹೇಳ್ಬೇಕೋ ನಾನು ಹೇಳಿದ್ದೀನಿ, ಬಟ್ ಡಿಸಿಷನ್ ನಂದಲ್ಲ. ಡಿಸಿಷನ್ ಈಸ್ ಯುವರ್ಸ್. ಅಟ್ ದ ಸೇಮ್ ಟೈಮ್ ನಾನು ಯಾರನ್ನ ಪ್ರೀತಿಸ್ತೀನಿ, ಯಾರನ್ನ ಪ್ರೀತಿಸಲ್ಲ, ಯಾರನ್ನ ದ್ವೇಷಿಸ್ತೀನಿ, ಯಾರನ್ನ ದ್ವೇಷಿಸಲ್ಲ, ಎಲ್ಲವನ್ನ ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ನಿನಗೆ ಇನ್ನೂ ಏನಾದ್ರೂ ಗೊಂದಲ ಇದೆಯಾ, ಇನ್ನೂ ಏನಾದ್ರೂ ನಿನಗೆ ಇದ್ರೆ ಹೇಳು, ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಭಗವಂತ ಬಹಳ ಸುಂದರವಾಗಿ, ಇನ್ನೂ ಏನಾದ್ರೂ ಡೌಟ್ ಇದೆಯಾ ಅಂತ ಕೊನೆಗೆ ಟೀಚರ್ ಕೇಳ್ತಾರಲ್ಲ ಆ ರೀತಿ ಭಗವಂತನೂ ಕೇಳ್ತಾ ಇದ್ದಾನೆ, ಇನ್ನೂ ಏನಾದ್ರೂ ನಿನಗೆ ಗೊಂದಲಗಳಿದ್ಯಾ? ಯಾಕೆ ಅಂದ್ರೆ ನೀನು ಧನಂಜಯ, ಈಗ ಆಲ್ರೆಡಿ ನೀನು ಜ್ಞಾನವನ್ನ ಗಳಿಸ್ಬಿಟ್ಟಿದ್ಯಾ. ಅಷ್ಟೇ ಅಲ್ಲ, ಅವನು ಜ್ಞಾನವನ್ನ ಗಳಿಸೋದ್ರಲ್ಲಿ ನಿಪುಣ ಅಂತಾನೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನೀನು ನಿಪುಣನಾಗಿದ್ದೀಯೇ, ಇನ್ನೂ ಏನಾದ್ರೂ ಗೊಂದಲ ಇದೆಯಾ ಅಂತ ಕೇಳೋದಕ್ಕೆ ಅರ್ಜುನ ಹೇಳ್ತಾ ಹೋಗ್ತಾನೆ. ಅರ್ಜುನ ಉವಾಚ ಅಂದ್ರೆ ಅರ್ಜುನನೇ ಹೇಳ್ತಾನೆ, ನಷ್ಟ ದೂರವಾಯಿತು ಮೋಹವು ಸ್ಮೃತಿ ನೆನಪು ಲಬ್ಧ್ವಾ ಮತ್ತೆ ಪ್ರಾಪ್ತವಾಯಿತು ತತ್ ಪ್ರಸಾದತ್ ನಿನ್ನ ಅನುಗ್ರಹದಿಂದ ಮಯ ನನ್ನಿಂದ ಅಚ್ಯುತ ಚ್ಯುತಿರಹಿತನಾದವನೇ ಅಂದ್ರೆ ಶ್ರೀಕೃಷ್ಣ ಸ್ಥಿತ ಸ್ಥಿತನು ಅಸ್ಮಿ ಆಗಿದ್ದೇನೆ ಗತ ಕಳೆದ ಸಂದೇಹ ಸಕಲ ಸಂದೇಹಗಳನ್ನ ಕರಿಷ್ಯೆ ನಡೆಸುತ್ತೇನೆ ವಾಚನಂ ಆದೇಶವನ್ನ ತವ ನಿನ್ನ. ಅವನಿಗೆ ಪೂರ್ತಿ ಜ್ಞಾನೋದಯವಾಗಿದೆ ಅಂದ್ರೆ ಖಂಡಿತವಾಗಿಯೂ ಸಹ ತಪ್ಪಾಗೋದಿಲ್ಲ. ಯಾಕೆ ಅಂತಂದ್ರೆ ಅವನೇ ಹೇಳ್ತಾ ಇದ್ದಾನೆ, ನೀನು ನನಗೆ ನೀಡಿದಂತಹ ಮಾನಸಿಕ ಚಿಕಿತ್ಸೆ ಸಂಪೂರ್ಣ ಫಲಕಾರಿಯಾಗಿದೆ. ಯಾಕೆ ಇಲ್ಲಿ ಚಿಕಿತ್ಸೆ ಅಂತ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಡಾಕ್ಟರ್ ಆಪರೇಷನ್ ಸಕ್ಸಸ್ ಅಂದ್ರೇನೆ ಉಳಿದವ್ರೆಲ್ರಿಗೂ ಜೀವ ಬರೋದು. ಅಪ್ಪ ಅವ್ನು ಹೆಂಗೋ ಇನ್ನೊಂದ್ ಸ್ವಲ್ಪ ನೋವು ಅನುಭವಿಸ್ಬಿಟ್ಟಾದ್ರೂ ಸರಿ, ಅವನು ಸರಿ ಹೋಗ್ತಾನೆ ಅಂತ ಅಲ್ವಾ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ, ನನಗೆ ನೀನು ನೀಡಿದಂತಹ ಮಾನಸಿಕ ಚಿಕಿತ್ಸೆ. ಏಕೆ ಅಂತ ಅಂದ್ರೆ ದೈಹಿಕ ಚಿಕಿತ್ಸೆ ಎಲ್ಲರಿಗೂ ಕಾಣುತ್ತೆ, ಆದ್ರೆ ಮಾನಸಿಕ ಚಿಕಿತ್ಸೆ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಆ ಮಾನಸಿಕ ಚಿಕಿತ್ಸೆ ಸಂಪೂರ್ಣ ಫಲವನ್ನ ಕೊಟ್ಟಿದೆ. ನಾನು ನಿಜಕ್ಕೂ ಸಹ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದೆ. ಯಾಕೆಂದ್ರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ನಾನೇ ಕೊಂದ್ಬಿಡ್ತೀನಿ, ನನಗೆ ಪಾಪ ಬರುತ್ತೆ, ಹಾಗೆ ಹೀಗೆ. ಮೊದಲನೇ ಅಧ್ಯಾಯ ನಾವು ನೆನಪಿಸ್ಕೋಬಹುದು. ಹಾಗೇನೆ ಮೋಹ ಏನಾಗಿದೆ, ನಷ್ಟ ಆಗಿದೆ. ಅಂದ್ರೆ ಈಗ ನನಗೆ ಮೋಹ ಹೊರಟು ಹೋಗ್ಬಿಟ್ಟಿದೆ ಕೃಷ್ಣ. ನಷ್ಟೋ ಮೋಹ ನಷ್ಟ ಆಗೋಯ್ತು ನನಗೆ. ನನ್ನದು ನಮ್ಮವ್ರು ಏನಿಲ್ಲ. ಈಗ ಭೀಷ್ಮ ಪಿತಾಮಹ ಬಂದ್ರು ನಾನು ಯುದ್ಧ ಮಾಡ್ತೀನಿ, ದುರ್ಯೋಧನ ಬಂದ್ರು ಯುದ್ಧ ಮಾಡ್ತೀನಿ, ಇನ್ಯಾರು ಬಂದ್ರು ನಾನು ಯುದ್ಧ ಮಾಡ್ತೀನಿ. ಯಾಕೆಂದ್ರೆ ಅವ್ರು ಯಾರು ನನ್ನವರಲ್ಲ. ಹಾಗೇನೆ ಸ್ಮೃತಿ, ನನಗೆ ನೆನಪು ಬಂದಿದೆ. ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಿದ್ನಲ್ಲ, ನನಗೆ ಕೈಕಾಲ್ ನಡುಗ್ತಾ ಇದೆ, ಗಾಂಡೀವವನ್ನ ಎತ್ತಕ್ಕಾಗ್ತಿಲ್ಲ. ಎಂತ ಗಾಂಡೀವ, ಬಹಳ ಭಾರ ಇದೆ, ಗಾಂಡೀವ ಎತ್ತಕ್ಕಾಗಲ್ಲ ಕೃಷ್ಣ, ಬೆವರ್ತಾ ಇದೆ, ಗಂಟ್ಲು ಮೊಣಕ್ತಾ ಇದೆ, ನನಗ್ ಶಕ್ತಿನೇ ಇಲ್ಲ, ಭೂಮಿ ಬಾಯಿ ಬಿರ್ದಂಗಾಗಿದೆ, ನನಗೀಗ ಆಗದೇ ಇಲ್ಲ, ಯುದ್ಧನೇ ಬೇಡ, ನಾನ್ ತಪಸ್ ಮಾಡ್ಬಿಡ್ತೀನಿ, ಜ್ಞಾನ ಸಂಪಾದನೆ ಮಾಡ್ತೀನಿ, ನನಗ್ ಮೋಕ್ಷ ಕೊಡು. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ, ಆ ರಾಡಿಯಾದ ಮನಸ್ಸು ಅಂದ್ರೆ ಇಲ್ಲಿ ಮಾನಸ ಸರೋವರಕ್ಕೆ ಹೋಲಿಸ್ತಾ ಇದ್ದಾರೆ. ಆ ಮಾನಸ ಸರೋವರ ತುಂಬಾ ರಾಡಿ ಆಗ್ಬಿಟ್ಟಿತ್ತು, ಆದ್ರೆ ಈಗ ಅದು ತಿಳಿಯಾಗಿದೆ. ತಿಳಿಯಾಗೋದ್ರ ಜೊತೆಗೆ ಸ್ಮೃತಿ ಲಬ್ಧ, ನನಗೆ ನೆನಪಿಗೆ ಬಂತು. ನೀನೇನೇನ್ ಹೇಳಿದೆ ಅಲ್ವಾ, ಈ 18 ಅಧ್ಯಾಯದಲ್ಲಿ ಅಷ್ಟು ಸಹ ನನಗೆ ನೆನಪಿಗೆ ಬಂತು ಕೃಷ್ಣ. ಈಗ ನನಗೇನು ಡೌಟ್ ಇಲ್ಲ, ನಾನು ಯಾರು, ನಾನು ಏನ್ ಮಾಡ್ಬೇಕು, ನಾನು ಹೇಗ್ ಮಾಡಿದ್ರೆ ಸರಿ, ಎಲ್ಲವುದೂ ಸಹ ನನಗೆ ಗೊತ್ತಾಗೋಗಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಭಗವಂತನೇ ಹೇಳ್ತಾನೆ, ನನ್ನಿಚ್ಛೆ ಹಾಗೆ ನಡೆಯೋದು, ನೀನ್ ಯಾಕೆ ಯೋಚನೆ ಮಾಡ್ತೀಯ.
ಸಿಂಪ್ಲಿ ಯು ಆರ್ ಥಿಂಕಿಂಗ್. ವೈ ಯು ಆರ್ ಥಿಂಕಿಂಗ್? ಥಿಂಕ್ ಮಾಡ್ಲೇಬೇಡ, ಯೋಚನೆ ಮಾಡ್ಲೇಬೇಡ. ಹಾಗೇನೆ ಸ್ಮಿತೋಸ್ಮಿ ಗತ ಸಂದೇಹ ಅಂದ್ರೆ ನನಗೆ ಸಂದೇಹ ಎಲ್ಲ ಹೊರಟೋಯ್ತು. ಗರಿಷ್ಯೆ ವಚನಂ ತವ ಅಂದ್ರೆ ನಿನ್ನ ಅನುಗ್ರಹದಿಂದ ನನಗೆಲ್ಲ ನೆನಪಿಗೆ ಬಂದಿದೆ ಕೃಷ್ಣ. ನೀನು ನನಗೆ ಅನುಗ್ರಹ ಮಾಡಿದ್ದಕ್ಕೆ ನನಗಿದು ಸಾಧ್ಯ ಆಯ್ತು. ಹಾಗಾಗಿ ನಿನ್ನ ಅನುಗ್ರಹ ನನ್ನ ಮೇಲಿದೆ. ಹಾಗಾಗಿ ನನಗ್ ಗೊತ್ತಾಗೋಗಿದೆ. ಅಷ್ಟೇ ಅಲ್ಲ, ನಾನು ಕ್ಷತ್ರಿಯ. ನಾನು ಕ್ಷತ್ರಿಯನಾಗಿ ಧರ್ಮ ಸ್ಥಾಪನೆಗಾಗಿ ಈ ಯುದ್ಧ ಮಾಡ್ಲೇಬೇಕು. ಹಾಗಾಗಿ ನಾನು ಸರಿ ದಾರಿಗೆ ಬಂದೆ. ಅದ್ರ ಜೊತೆ ಅಚ್ಯುತ ಅಂತ ಬಳಸ್ತಾ ಇದ್ದಾನೆ. ಅಚ್ಯುತ ಅಂತ ಅಂದ್ರೆ ಜಾರಿದ ನನ್ನನ್ನ ಸರಿ ದಾರಿಗೆ ತಂದವನು ನೀನು. ನಿನಗೆ ಚ್ಯುತಿ ಇಲ್ಲ. ಆದ್ರೆ ನಾನು ತಪ್ಪು ದಾರಿಗೆ ಹೋಗಿದ್ರೆ ನನಗೆ ತಪ್ಪು ದಾರಿ ಹಿಡಿತಿದ್ದೆ. ಆದ್ರೆ ನಿನಗೆ ಚ್ಯುತಿ ಇಲ್ವಲ್ಲ, ಏನು ಸಂಶಯ ಇಲ್ಲ. ತುಂಬಾ ನೀನ್ ಹೇಗಿದೆಯೋ ಹಾಗೆ ಅಲ್ವಾ. ಹಾಗಾಗಿ ನನ್ನನ್ನು ಸಹ ಚ್ಯುತಿ ಇಲ್ಲದವನ ಹಾಗೆ ಮಾಡ್ದೆ. ನೀನು ಸರಿ ದಾರಿಗೆ ತಗೊಂಡ್ ಬಂದೆ. ಹಾಗಾಗಿ ನನಗೆ ಯಾವುದೇ ರೀತಿಯಾದಂತಹ ಸಂದೇಹವೂ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಪ್ರಸನ್ನಾತ್ಮ ಪ್ರಸನ್ನಾತ್ಮ ಯಾ ಅಚ್ಯುತ ಅಂತ. ಅಂದ್ರೆ ಪ್ರಸನ್ನಾತ್ಮ ಅಂದ್ರೆ ನಿನ್ನ ಅನುಗ್ರಹ. ನಮಗೆ ಪ್ರಸಾದ ಅಂದ್ರೆ ನಮಗೇನು ಅಂದ್ರೆ, ಈಗ ನಾವು ಪೂಜೆ ಕೊಟ್ಬಿಟ್ಟಿದೀವಿ, 100 ರೂಪಾಯಿ ಪೂಜೆ ಕೊಟ್ಟಿದೀವಿ. ಅವ್ರು ಒಂದು ದೊಡ್ಡ ಪಾತ್ರೆ ಒಂದು ಆಹಾರವನ್ನ ತಿನ್ನೋಕ್ ಕೊಟ್ಬಿಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ದೇವಸ್ಥಾನದಲ್ಲೇ ಕಚ್ಚಾಡ್ಕೊಂಡು ಜಗಳ ಕಾಯ್ಕೊಂಡ್ ಬಂದ್ಬಿಡ್ತೀವಿ ಅಲ್ವಾ. ಕೊನೆಯ ಪಕ್ಷ 100 ರೂಪಾಯಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೊಟ್ಟಿದೀವಿ ಅಂದ್ರೆ ಅವ್ರ ಸತ್ಯನಾರಾಯಣ ಪ್ರಸಾದ ನಮಗೋಸ್ಕರ ಸ್ಪೆಷಲ್ ಆಗಿ ಎತ್ತಿಟ್ಟಿರ್ಬೇಕು. ಅವ್ರ ಭಟ್ರು ಏನಾದ್ರೂ ನಮ್ಗೆ ಎತ್ತಿಟ್ಟಿಲ್ಲ ಅಂದ್ರೆ ಭಟ್ರು ಹರಾಜಲ್ಲೇ. ಗೊತ್ತಿಲ್ವೇನ್ರಿ, ನಾವು ತಿಂಗಳ ಕೊಡ್ತೀವಿ, ನಮಗ್ ಪ್ರಸಾದನೇ ಕೊಟ್ಟಿಲ್ಲ ಅಲ್ವಾ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಪ್ರಸಾದ ಅಂತ ಅಂದ್ರೆ ಅವನ ಅನುಗ್ರಹ ನಮ್ಮ ಮೇಲೆ ಆಗತ್ತಲ್ಲ, ಅದು ನಿಜವಾದ ಪ್ರಸಾದ. ನೀವ್ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ದುಡ್ಡು ಕೊಟ್ಬಿಟ್ಟು ಪೂಜೆ ಕೊಟ್ಬಿಟ್ಟು ಅವರು ಏನೋ ಒಂದು ಪ್ರಸಾದದ ರೂಪದಲ್ಲಿ ಕೊಡ್ತಾರಲ್ಲ, ಅದು ನಿಜವಾದ ಪ್ರಸಾದ ಅಲ್ಲ. ನಾವು ಭಗವಂತನಿಗೆ ಕೇವಲ ಪೂಜೆ ಕೊಡೋದಷ್ಟೇ ಅಲ್ಲ. ಕೆಲವರು ಇರ್ತಾರೆ ರೀ, ಅವ್ರು ಹೇಗೆ ಅಂದ್ರೆ ಆನ್ಲೈನ್ ಅಲ್ಲಿ ಪೂಜೆ ಕೊಟ್ಬಿಡೋದು, ಆನ್ಲೈನ್ ಅಲ್ಲೇ ಅವ್ರಿಗೆ ಪ್ರಸಾದ ಬಂದ್ಬಿಡುತ್ತೆ. ನೋ, ನೀವು ಅಲ್ಲಿ ಹೋಗ್ಬೇಕು, ನೀವು ಸಂಕಲ್ಪವನ್ನ ಮಾಡ್ಬೇಕು. ಸಂಕಲ್ಪದಲ್ಲಿ ಹೇಳ್ಬೇಕು, ಭಗವಂತ ನಿನ್ನಿಚ್ಛೆಯಂತೆ. ಅವರು ಕೊಡುವ ಪ್ರಸಾದವನ್ನ ನಾವು ಸ್ವೀಕಾರ ಮಾಡಿ ಕಣ್ಣಿಗೆ ಒತ್ಕೊಂಡು ಹೇಳ್ಬೇಕು, ಭಗವಂತ ಇದು ನಿನ್ನ ಅನುಗ್ರಹ ಅಂತ ನಾನು ಪಡಿತೀನಿ. ಹಾಗಂತ ಇಲ್ಲಿ ಯಾರು ಪ್ರಸಾದವನ್ನು ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ, ನಿನ್ನ ಅನುಗ್ರಹ ಅಂತ ನಾನು ಪಡಿತೀನಿ. ಇದ್ರ ಮೂಲಕ ನನಗೆ ಒಂದು ಅವಕಾಶವನ್ನ ಕೊಟ್ಟೆ ಅಂತ ನಾನು ಪಡಿತೀನಿ. ಹೇಗೆ ಅಂತ ಅಂದ್ರೆ, ನಾನು ಜ್ಞಾನ ಯಜ್ಞವನ್ನ ಮಾಡಿದಾಗ ಗೊತ್ತಾಯ್ತು ನೀನ್ ನನಗ್ ಪ್ರೀತಿಸ್ತೀಯ ಅಂತ. ಅದಕ್ಕಿಂತ ಬೇರೆ ಅನುಗ್ರಹ ಬೇಕಾ? ಈಗ ಒಬ್ಬ ವ್ಯಕ್ತಿ ನಮ್ಮನ್ನ ಪ್ರೀತಿಸ್ತಾನೆ ಅಂತ ಗೊತ್ತಾದಾಗ ಅದಕ್ಕಿಂತ ಬೇರೆ ನಿಮಗ್ ಬೇಕೇನ್ರಿ? ಯೋಚನೆ ಮಾಡಿ. ಯಾಕೆ ಅಂದ್ರೆ ಸುಮ್ಮನೆ ಹೇಳ್ತಾ ಇಲ್ಲ, ಇದು ಯಾವುದೂ ಸಹ ಸುಮ್ಮನೆ ಶ್ಲೋಕಗಳಲ್ಲವೇ ಅಲ್ಲ. ಹಾಗಾಗಿ ನಾನು ಸರಿಯಾದ ದಾರಿಗೆ ಬಂದಿದ್ದೀನಿ, ನೀನು ಅಚ್ಯುತನಾಗಿದ್ದೆ. ಹಾಗೆ ನನಗೆ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ, ಅಹಂಕಾರ ಇಲ್ಲ. ಹಾಗೆ ನಾನು ಸಿದ್ಧವಾಗಿದ್ದೀನಿ. ಯಾವುದಕ್ಕೆ ಸಿದ್ಧ ಆಗಿದ್ದೀನಪ್ಪ ಅಂತ ಅಂದ್ರೆ, ಯುದ್ಧ ಮಾಡೋದಿಕ್ಕೆ ಸಿದ್ಧವಾಗಿದ್ದೀನಿ. ನಿನ್ನ ಮಾತು ನಾನ್ ನಡೆಸ್ಕೊಳ್ತೇನೆ. ಇಲ್ಲಿ ನಿನ್ನ ಮಾತು ಗರಿಷ್ಠೇ ವಚನಂ ತವ ಅಂತ ಅಂದ್ರೆ, ನಿನ್ನ ಮಾತು ನಾನು ನಡೆಸ್ಕೊಡ್ತೇನೆ ಅಂದ್ರೆ ಅರ್ಥ, ನೀನಾಗ್ಲೇ ಹೇಳಿದ್ಯಲ್ಲ, ನಾನು ಅಂದ್ಕೊಂಡ ಹಾಗೆ ಆಗೋದು, ನೀನ್ ಅಂದ್ಕೊಂಡಾಗ ಇಲ್ಲೇನು ಆಗೋದಿಲ್ಲ ಅಂತ. ಹಾಗಾಗಿ ನಾನ್ ನಿನಗೆ ಕಂಪ್ಲೀಟ್ ಸರೆಂಡರ್ ಆಗ್ಬಿಟ್ಟಿದೀನಿ ಕೃಷ್ಣ. ನಿನಗೆ ಹೇಗೆ ಬೇಕೋ ಹಾಗೆ ನೀನ್ ರಥವನ್ನ ಚಲಾಯಿಸೋ, ನಾನ್ ಹಿಂದೆ ಕೂತ್ಕೊಳ್ತೇನೆ ಅಷ್ಟೇ. ಎಷ್ಟು ಸುಂದರ ಅಲ್ವಾ? ಅಂದ್ರೆ ಯಾವಾಗ ನಾಹಂ ಕರ್ತ ಹರಿಕರ್ತ ಅಂತ ಗೊತ್ತಾಗ್ತಾ ಹೋಗತ್ತೆ, ಯಾವಾಗ ನಾನು ಕನ್ನಡಿಯೊಳಗಿನ ಗಂಟು ಅಂತ ಗೊತ್ತಾಗತ್ತೆ, ಹಾಗೇನೆ ಭಗವಂತನೇ ಹೇಳಿದ ಹಾಗೆ ನಾನ್ ಅಂದುಕೊಂಡ ಹಾಗೆ ಇಲ್ಲಿ ಏನೂ ಆಗೋದೇ ಇಲ್ಲ ಅಂತ ಗೊತ್ತಾಗತ್ತೆ. ಆಗ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಭಗವಂತನಿಗೆ ಶರಣಾಗೋದು ಬಿಟ್ರೆ ಇನ್ನೇನು ಉಳಿದಿರೋದಿಲ್ಲ ಕಣ್ರಿ. ಏನಾದ್ರು ಉಳಿದಿದ್ಯಾ?
ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲನೇ ಅಧ್ಯಾಯ ಶುರು ಆಗಿದ್ದೆ ಸಂಜಯ ಮತ್ತೆ ಧೃತರಾಷ್ಟ್ರನಿಂದ ಅಲ್ವಾ? ಅದೇ ರೀತಿ ಈ ಭಗವದ್ಗೀತೆಯ ಅಧ್ಯಾಯವೂ ಸಹ ಸಂಜಯ ಏನ್ ಹೇಳ್ತಾನೆ ಅಂದ್ರೆ ಯಾವ ರೀತಿ ಧೃತರಾಷ್ಟ್ರನಿಗೆ ಅದನ್ನ ಕನ್ವೆ ಮಾಡ್ತಾನೆ ಅನ್ನೋ ಮೂಲಕ ಈ ಭಗವದ್ಗೀತೆ ಕೊನೆ ಆಗ್ತಿದೆ. ಇನ್ನು ಉಳಿದ 5 ಶ್ಲೋಕಗಳು ಸಂಜಯ ಹೇಳೋದೆ. ಸಂಜಯ ಏನ್ ಹೇಳ್ತಾನೆ ಅನ್ನುವಂತಹ ಕುತೂಹಲ ನನಗೂ ಇದೆ. ಅದರಲ್ಲೂ ಕೊನೆಯ ಶ್ಲೋಕದ ಅರ್ಥ ಮಹದಾನಂದ ಅಂತಾನೆ ಹೇಳಬಹುದು. ಇಷ್ಟು ಶ್ಲೋಕದ ಅರ್ಥಗಳನ್ನ ಭಗವಂತ ನುಡಿದ ಎಲ್ಲ ಮಾತುಗಳನ್ನ ಭಗವಂತ ಎಳೇ ಮಗುವಿಗೆ ಅರ್ಥ ಆಗುವ ಹಾಗೆ, ಏಕೆಂದ್ರೆ ಈ ಭಗವದ್ಗೀತೆ ಹೇಗೆ ಅಂತಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಎ ಮ್ಯಾನ್ಯುಯಲ್. ನಮ್ಮ ಜೀವನವನ್ನ ನಾವ್ ಹೇಗ್ ಸರಿ ಮಾಡ್ಕೋಬಹುದು, ನಾನು ಎಲ್ಲಿದ್ದೇನೆ ಅಂದ್ರೆ ವಾಟ್ ಈಸ್ ಮೈ ಸಿಚುವೇಶನ್ ಅಂತ, ಅಥವಾ ವಾಟ್ ಈಸ್ ಮೈ ಸ್ಟೇಟಸ್ ಅಂತ ಈ ಭಗವದ್ಗೀತೆ ನಮಗೆ ಬಹಳ ಸುಂದರವಾಗಿ ಹೇಳ್ಕೊಡ್ತಾ ಹೋಗುತ್ತೆ. ಎಲ್ಲಿದ್ಯಾ ನೋಡು, ನೀನೇ ಯೋಚನೆ ಮಾಡ್ಕೊ. ನಾನ್ ನಿನ್ನ ಫಸ್ಟ್ ಕ್ಲಾಸ್ ನಲ್ಲೂ ಪಾಸ್ ಮಾಡಲ್ಲ, ಜಸ್ಟ್ ಪಾಸು ಮಾಡಲ್ಲ, ಏನೂ ಮಾಡಲ್ಲ. ನಾನ್ ನಿನಗ್ ಪಾಠ ಮಾಡ್ತೀನಿ, ಪ್ರಶ್ನೆನೂ ಕೊಡ್ತೀನಿ, ಉತ್ತರನೂ ನಿನ್ಗೆ ಕೊಡ್ತೀನಿ. ನೀನೇ ವ್ಯಾಲ್ಯೂಯೇಷನ್ ಮಾಡ್ಕೊ, ನೀನೇ ಕರೆಕ್ಷನ್ ಮಾಡ್ಕೊ. ನೀನ್ ಎಲ್ಲಿ ತಪ್ಪು ಮಾಡಿದ್ಯಾ ಅಲ್ಲಿ ನೀನೇ ಸರಿ ಹೋಗು. ಅದಕ್ಕೆ ಹೇಳೋದು, ಇಲ್ಲಿ ಭಗವಂತ ಹೇಳುವಂತಹ ಸುಂದರ ಮಾತು ಅಂತ ಅಂದ್ರೆ ನಿನಗೆ ಹೇಗೆ ಅನ್ಸುತ್ತೋ ಹಾಗೇ ಮಾಡು ಅಂತ. ಹಾಗೇನೆ ನಮ್ಮ ಜೀವನದಲ್ಲೂ ಭಗವಂತ ನಮಗೆ ಚಾಯ್ಸ್ ನ ಕೊಟ್ಬಿಟ್ಟಿದ್ದಾನೆ. ನೀನ್ ಯಾವ ಮಾರ್ಗದಲ್ಲಿ ಹೋಗ್ತೀಯಾ ಹೋಗ್ತಾ ಇರು, ನನಗೇನಿಲ್ಲ. ಈಗ ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು, ನೀನ್ ಯಾಕೆ ಮತ್ತೆ ಹುಟ್ಟಿ ಬರ್ತೀಯ, ನಿನಗೆ ಮುಕ್ತಿ ಬೇಕಾ, ನಿನಗೆ ಮೋಕ್ಷ ಬೇಕಾ, ನಿನಗೇನ್ ಬೇಕು ಎಲ್ಲವನ್ನ ನಾನು ನಿನಗೆ ಹೇಳ್ಬಿಟ್ಟಿದೀನಿ. ನಿನಗೇನ್ ಬೇಕೋ ನೀನೇ ತಗೋ. ಹೇಗೆ ಒಂದು ದೊಡ್ಡ ಅಂಗಡಿ ಬಾಗ್ಲು ತೆಗೆದು ಎಲ್ಲವೂ ಉಚಿತ ಕಣ್ರಿ, ನೀವೇನ್ ಬೇಕೋ ನೀವೇ ತಗೊಳ್ಳಿ ಅಂತ ಅಂದಾಗ ಜನ ಮುತ್ತಿಗೆ ಹಾಕಿ ಏನೇನ್ ಬೇಕೋ ಎಲ್ಲವನ್ನ ತೆಗೆದುಕೊಳ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಮಾಯಣದಲ್ಲೂ ಸಹ ರಾಮ ಒಂದು ಬಾರಿ ಅಯೋಧ್ಯೆಯ ಜನರಿಗೆ ಹೇಳ್ತಾನಂತೆ, ನಿಮಗೆ ಏನ್ ಬೇಕೋ ಅರಮನೆಯಲ್ಲಿ ಎಲ್ಲವನ್ನ ತಗೊಳ್ಳಿ ಅಂತ. ಅರಮನೆಗೆ ನುಗ್ಗಿದ ಜನ ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲವನ್ನ ತಗೊಳ್ತಾರಂತೆ, ಏನೂ ಉಳಿದಿರೋದಿಲ್ವಂತೆ. ಕೊನೆಗೆ ಒಬ್ಬ ವಯಸ್ಸಾದ ಮುದುಕಿ ಬರ್ತಾಳಂತೆ, ಏನೂ ಇರೋದಿಲ್ಲ, ಅರಮನೆ ಖಾಲಿ ಇರುತ್ತೆ. ಆಗ ರಾಮ ಹೇಳ್ತಾನೆ, ಅಯ್ಯೋ ಅಮ್ಮ, ಏನು ಇಲ್ವಲ್ಲಮ್ಮ ನಿಮಗೆ ಕೊಡಕ್ಕೆ, ನಾನು ಏನು ಕೊಡ್ಲಿ? ಆಗ ಅಜ್ಜಿ ಹೇಳ್ತಾಳಂತೆ, ನನಗೇನು ಬೇಡ, ನೀನೇ ಬೇಕು ರಾಮ. ಹಂಗೆ ನಾವು ಅಷ್ಟೇ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ನಾವು ಒಂದೇ ಮಾತು ಹೇಳ್ಬೇಕು, ಭಗವಂತ ನೀನೇ ಬೇಕು, ನನಗೇನೂ ಬೇಡ. ಏಕೆಂದ್ರೆ ನೀನ್ ಪ್ರೀತಿಸ್ತೀಯಾ ಅನ್ನೋ ಮಾತನ್ನ ನೀನ್ ಆಣೆ ಮಾಡಿ ಹೇಳ್ಬಿಟ್ಟಿದ್ಯಾ. ಯಾರು ಹೇಳಲ್ಲ, ಆಣೆ ಮಾಡಿ ಹೇಳ್ತೀನಿ ನಾನ್ ನಿನ್ನನ್ನು ಪ್ರೀತಿಸ್ತೀನಿ ಅಂತ. ಆದ್ರೆ ನೀನಿಲ್ಲಿ ಪ್ರೀತಿ ಅನ್ನೋ ಪದವನ್ನೇ ಬಳಸಿ ಹೇಳ್ತಾ ಇದೀಯ ನಾನ್ ನಿನ್ನನ್ನ ಪ್ರೀತಿಸ್ತೀನಿ ಅಂತ. ಹಾಗಿರ್ಬೇಕಾದ್ರೆ ನಿನ್ನನ್ನ ಪ್ರೀತಿಸದೆ ನಾನು ಹೇಗಿರಲಿ ಅಲ್ವಾ? ಎಲ್ಲರೂ ಅಪ್ಪ ಅಮ್ಮ ಗಂಡ ಮಕ್ಕಳು ಇನ್ನೊಬ್ರು ಮತ್ತೊಬ್ರು ಯಾರೆಲ್ಲ ಇದ್ದಾರೆ ಎಲ್ಲರೂ ಸಹ ಪ್ರಯಾಣಿಕರು ಅಂತ ನನಗ್ ಗೊತ್ತಾಗೋಗಿದೆ. ಅಪ್ಪ ಅಮ್ಮ ನೋಡಿ ಎಷ್ಟು ಸುಂದರವಾಗಿ ಅಂದ್ರೆ ನನಗೆ ಲೈಫಲ್ಲಿ ಗೊತ್ತಾಗಿದೆ ನಾವು ಸಹ ಪ್ರಯಾಣಿಕರು ಅಂತ. ಅಟ್ ದ ಸೇಮ್ ಟೈಮ್ ಅಪ್ಪ ಅಮ್ಮ ಮಕ್ಳಿಗೆ ಹೇಳ್ ಕಳಿಸ್ತಾರೆ, ನೋಡು ಸಹ ಪ್ರಯಾಣಿಕರು ಏನೇ ಕೊಟ್ರು ಅಲ್ಲಿ ಏನೂ ತಿನ್ಬೇಡ, ನಾನು ನಿನಗೆ ಬ್ಯಾಗಲ್ಲಿ ಇಟ್ಟಿದ್ದೀನಲ್ಲ ಅದೇ ತಿನ್ನು. ಯಾರೋ ಏನೋ ಕೊಟ್ರು ಅಂತ ನೀನೇನಾದ್ರು ತಿಂದ್ರೆ ಅಲ್ಲಿ ಇನ್ನೇನಾದ್ರೂ ಆಗೋಗುತ್ತೆ, ಹಂಗಾಗಿ ನೀನ್ ತಿನ್ಬೇಡ ಅಂತ ಅಪ್ಪ ಅಮ್ಮ ಹೇಳ್ಕೊಟ್ಬಿಟ್ಟು ಕಳಿಸ್ತಾರೆ ಅಲ್ವಾ? ಅದೇ ರೀತಿ ನನ್ನ ಜೀವನದಲ್ಲೂ ಸಹ ಅಂದ್ರೆ ನಮ್ಮೆಲ್ಲರ ಜೀವನದಲ್ಲೂ ಸಹ ಎಲ್ಲರೂ ಸಹ ಪ್ರಯಾಣಿಕರು ಅಂತ ಗೊತ್ತಾದ ಮೇಲೆ ಯಾರನ್ನು ಅಟ್ಯಾಚ್ಮೆಂಟ್ ಮಾಡ್ಕೋಬಾರದು ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಸುಂದರವಾಗಿ ಭಗವಂತ ಹೇಳ್ಬಿಟ್ಟಿದ್ದಾನೆ. ಯಾವುದಕ್ಕೂ ಅಂಟ್ಕೋಬೇಡ, ಯಾವುದಕ್ಕೂ ಅಂಟಿಕೊಳ್ಳದೆ ನಿನ್ನ ಕರ್ಮವನ್ನ ಮಾಡು. ಜಸ್ಟ್ ಲೈಕ್ ತಾವರೆ ಎಲೆ ಮೇಲೆ ನೀರಿದ್ದ ಹಾಗೆ. ತಾವರೆ ಎಲೆ ಮೇಲೆ ನೀರಿರುತ್ತೆ ಆದ್ರೆ ಅಂಟ್ಕೊಳ್ಳುತ್ತಾರೆ.
ಅಂಟ್ಕೊಳ್ಳಲ್ಲ. ಅದೇ ರೀತಿ ನಿನ್ನ ಈ ಜನ್ಮದಲ್ಲಿ ಅಂದ್ರೆ ಮಾನವರಾಗಿ ಹುಟ್ಟಿದಿರಾ, ನಿಮ್ಮ ವರ್ಣಕ್ಕೆ, ನಿಮ್ಮ ಆಶ್ರಮಕ್ಕೆ ಯಾವ ಕರ್ಮವನ್ನ ಭಗವಂತ ಕೊಟ್ಟಿದ್ದಾನೋ ಅದನ್ನ ನಿಸ್ವಾರ್ಥವಾಗಿ ಮಾಡುತ್ತಾ, ಯಾವುದೇ ರೀತಿಯಾದಂತಹ ಫಲದ ಯೋಚನೆಯನ್ನೂ ಮಾಡದೆ ನಮ್ಮ ಈ ಪ್ರಯಾಣವನ್ನ ನಾವೇ ಅಂತ್ಯ ಮಾಡ್ಕೋಬೇಕು ಅಲ್ವಾ? ಯೋಚನೆ ಮಾಡಿ. ಹಾಗೆ ಭಗವಂತ ಎಷ್ಟು ಸುಂದರವಾಗಿ ಎಲ್ಲವನ್ನ ಹೇಳಿದ್ದಾನೆ. ನಾಳೆ ಸಂಜೆಯ ಯಾವ ರೀತಿ ಹೇಳ್ತಾನೆ ಅನ್ನೋದನ್ನ ಖಂಡಿತವಾಗ್ಲೂ ತಿಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.